शुद्ध सद्गुरु पादाब्जं जननी जनकस्तथा तत्वोपदेशकर्तारं नत्वा भक्ति पुरस्सरम सदा सदा स्मरणीयराದೆ अनंत कल्याण गुणगण समन्वितರು अणिमादि अष्ट ऐश्वर्य सिद्धि संपन्नರು भक्तर पालिನ ಕಾಮಧೇನು ಕಲ್ಪವೃಕ್ಷ ಸ್ವರೂಪರಾದ ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಚಿನ್ಮಯ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ತತ್ಸ್ವರೂಪರಾಗಿಯೂ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಜ್ಞಾನವನ್ನು ಜಗತ್ತಿಗೆ ತಮ್ಮ ಕೃಪಾಶೀರ್ವಾದದಿಂದ ಬೆಳೆಸಿರುವ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳಿಗೂ ಗುರುನಾಥಾರೂಢ ಮಹಾಸ್ವಾಮಿಗಳಿಗೂ ಅನಂತ ನಮನಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮದ ಶಿವಾನುಭವ ಪೀಠವನ್ನು ಅಲಂಕರಿಸಿ ಇಲ್ಲಿವರೆಗೆ ಸದುಪದೇಶವನ್ನು ದಯಪಾಲಿಸಿ ದರ್ಶನಾಶೀರ್ವಾದಗಳಿಂದ ನಮ್ಮೆಲ್ಲರನ್ನ ಪಾವನರನ್ನಾಗಿ ಮಾಡಿದ ಎಲ್ಲ ಪೂಜ್ಯರಿಗೂ ವಂದಿಸಿ ಅತ್ಯಮೂಲ್ಯವಾದ ಮಾನವ ಜನ್ಮವನ್ನೇ ಸದುಪಯೋಗ ಮಾಡಿಕೊಳ್ಳುವುದಕ್ಕಾಗಿ ಆಗಮಿಸಿ ಉಪಸ್ಥಿತರಾದ ತಮ್ಮೆಲ್ಲರ ಪವಿತ್ರ ಅಂತಃಕರಣಕ್ಕೆ ಸಾಕ್ಷಿಯಾಗಿ ಬೆಳಗು ಆ ಪರಶಿವನಿಗೂ ವಂದಿಸಿ ಶಿವಸ್ವರೂಪಿಗಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಚಿಂತನೆಗೆ ಅಧಿಕರಣವಾಗಿ ಇಟ್ಟುಕೊಂಡ ವಿಷಯ ಜೀವನದಲ್ಲಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಾಧಿಸಲೇಬೇಕಾಗಿರತಕ್ಕಂಥದ್ದು. ನಾವು ಮನುಷ್ಯ ಇವು ದನ ಇದನ್ನ ಭೇದವನ್ನ ಮಾಡ್ತೇವೆ. ನಾವು ಏನು ಕಾರಣ? ನಹಿ ಮನುಷ್ಯಾತ್ ಶ್ರೇಷ್ಠತರಂ ಕಿಂಚಿದಸ್ತಿ. ಭಾಗವತದಲ್ಲಿ ಹೇಳ್ತಾರೆ 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯನಿಗಿಂತಲೂ ದೊಡ್ಡದಾದ ಶ್ರೇಷ್ಠವಾದ ಬೆಲೆ ಬಾಳುವ ಜನ್ಮ ಮತ್ತೊಂದು ಇಲ್ಲ. ನಾವು ವೆರಿಫಿಕೇಶನ್ ಕ್ಲಾಸಿಫಿಕೇಶನ್ ಮಾಡ್ತಿರ್ತಾರೆ. ಕ್ಲರ್ಕ್ ಇದ್ದ ಸಣ್ಣವದಾನ, ಮ್ಯಾನೇಜರ್ ಇದ್ದ ದೊಡ್ಡವದಾನ, ಆಮೇಲೆ ದೊಡ್ಡವದಾರೆ. ಈಗ ನಾವು ಮಾಡ್ತೇವೆ. ಯಾಕೆ ಮಾಡ್ತೇವೆ ಅಂದ್ರೆ ಅವರ ಕರ್ತವ್ಯ, ಹುದ್ದೆ ಅವ್ರು ನೋಡಿ ಅವ್ರು ದೊಡ್ಡವರು ಸಣ್ಣ ವಯಸ್ಸಿನವ್ರು ಮಾಡಂಗಿಲ್ಲ. ನಾವು ಅವನ ಕರ್ತವ್ಯ, ಅವನ ಬುದ್ಧಿವಂತಿಕೆಯಿಂದ ನಾವು ಮನುಷ್ಯರನ್ನ ಏನ್ ಮಾಡ್ತೇವೆ ಅಂದ್ರೆ ಸಣ್ಣವರು ದೊಡ್ಡವರು ಅಂತ ಮಾಡ್ತೇವೆ. ಎಲ್ಲರೂ ಹೇಳ್ತಾರೆ ಜಗತ್ತಿನೊಳಗ ನೈ ಮನುಷ್ಯಾತ್ ಶ್ರೇಷ್ಠತರಂ ಕಿಂಚಿದಸ್ತಿ. 84 ಪ್ರಕಾರದ ಪ್ರಾಣಿಗಳಲ್ಲಿ ಮಾನವನಿಗಿಂತ ಮನುಷ್ಯನಿಗಿಂತ ದೊಡ್ಡವರು ಯಾರೂ ಇಲ್ಲ. ಪ್ರಶ್ನೆ ಬರ್ತದೆ, ಯಾಕ ನೀವಂತೀರ ಯಾಕ ಅವ್ನ ಕ್ಲರ್ಕ್ ಅದನ, ಕಡಿಮೆ ಅದನ, ಸಾಹೇಬ್ ಅದನ, ದೊಡ್ಡವದನ, ಹೆಡ್ ಅದನ, ಮ್ಯಾಲ್ ಅದನ. ಏನು ವಿದ್ಯೆಯಿಂದಲೋ ಬುದ್ಧಿಯಿಂದಲೋ ಹುದ್ದೆಯಿಂದಲೋ ನಾವು ವೆರಿಫಿಕೇಶನ್ ಕ್ಲಾರಿಫಿಕೇಶನ್ ಮಾಡ್ತಿರ್ತೇವೆ. ಎಲ್ಲ 83 ಲಕ್ಷ ಜೀವರಾಶಿಗಿಂತಲೂ ಮನುಷ್ಯ ದೊಡ್ಡವ ಅನ್ನಕ್ ಏನ್ ಅದ? ಏನದ? ಯಾಕೆ ದೊಡ್ಡವ ಅನ್ಬೇಕು ಮನುಷ್ಯನಿಗೆ? ಏನು ಉಣುದ್ರಾಗ ದೊಡ್ಡವ, ಏನು ಮಾಡುದ್ರಾಗ ದೊಡ್ಡವ, ಏನು ತೂಕದಾಗ ದೊಡ್ಡವನು, ಎದ್ರಾಗ ದೊಡ್ಡವದನ್ನ ಗೊತ್ತಿಲ್ಲ. ನೀವು ಹೆಂಗ್ ದೊಡ್ಡವ್ರು ಅಂತೀರಿ ಮನುಷ್ಯರಿಗೆ ಗೊತ್ತಿಲ್ಲ. ಉಣದ್ರ ನಾಲ್ಕು ಚಲೋ ಉಣ್ತಾವ ಪ್ರಾಣಿಗಳೆಲ್ಲ, ಹೌದಲ್ಲ?
ಇವು ಕತ್ತೆ ಕುದುರೆ ನಾಯಿ ಹೊಟ್ಟಿ ಕಟ್ಟೋದೆಂದರೆ ಕೇಳಿರೇನು? ಕೇಳಿರಿ? ಇಲ್ಲ. ಅವು ಹಂಗೆ ಉಣಗಾನೇ ಇಲ್ಲ. ನಿಮ್ಮ ಮನ್ಯಾಗ ನಾಯಿಗೆ ನೀವು ಮುಂದೆ ತಿನ್ನಕ್ಕೆ ಕೇಳಿ ತಿಂತ ಹೊಡಿತು ಮುತ್ತಾಗ ತಿಂತಾವ ಅದು, ಹೌದಲ್ರಿ? ಆಮೇಲೆ ಹೆಚ್ಚಾಯ್ತು ಅಂದ್ ಇಟ್ರಿ ನೀವು ಮಾಡಿದ್ರಿ ಅಂದ್ರೆ ನಾಯಿ ನೋಡ್ತದ, ಓಡಿ ಹೋಗ್ಬಿಡ್ತದ, ಹುಚ್ಚು ಕಾಣ್ತಾವಂತ. ನಿಮ್ಗೆ ಹುಚ್ಚು ಅಂತ ಹೊಡಿ ತುಂಬಿದ್ರೆ ನಾನು ತಿನ್ನಂಗಿಲ್ಲ ನಾಯಿ. ಹೊಡಿ ತುಂಬ ತಿಂತಾನೆ ಬಿಟ್ಟು ಓಡಿ ಹೋಗ್ಬಿಡ್ತಾವ ನಾಯಿ. ನೀವು ಹೊಡಿ ತುಂಬ ಊಟ ಮಗ್ಯಾಕ ಹೆಚ್ಚದ ಖರೆ ಹೊಸದು ಏನೋ ತಗೊಂಬಂದ್ಲಕ್ಕಿ ಅಂದ್ರೆ ಬೇಡ ಬೇಡ ಇಲ್ಲಿ ಹೊಸದು ತೋರಿ ಹೊಟ್ಟಿ ತುಂಬದ ಮೇಲೆ ತಿನ್ನವ ಯಾರಂದ್ರೆ ಇದೇ ಕಂಪನಿ. ದನ ತಿನ್ನಂಗಿಲ್ಲ, ಕತ್ತಿ ತಿನ್ನಂಗಿಲ್ಲ, ಬೇಕಾದ ನಾಯಿ ಹಾಗೆ ಕಣ್ಣು ಮುಗಿ ಬೇಕಾದ ಕಣ್ಣು ಮುಚ್ಚಿ ನಿಂದಿರ್ತ ಮುಗಿದ ನಾನು ಅಂತ ನಮ್ದು ಫುಲ್ ಆಗ್ಯದಂತ. ಫುಲ್ ಆದ್ಮೇಲೆ ಉಣೋದು ಮನುಷ್ಯ ಯಾವುದು? ಇದು 2 ಕಾಲಿಂದು. 4 ಕಾಲಿನ ಯಾವ ಉಣಂಗಿಲ್ಲ. 2 ಕಾಲಿನ ಮನುಷ್ಯನೇ ಹೊಟ್ಟಿ ತುಂಬದ ಮೇಲೆ ಚಲೋ ಅನ್ಕೊಂಡು ಮತ್ತೆ ಉಣ್ತಾರೆ. ಮುಂದೆ ಹೇಳಕ್ಕಾಗಲ್ಲ. ಮನ್ಯಾಗರೆ ಹೇಳ್ದಕ್ಕ ಅಲ್ಲಿ ಸಣ್ಣ ಸೊಯರೆ ಹೇಳ್ದಕ್ಕ ಒಟ್ಟು ಉಣದ್ ಬಿಡಂಗಿಲ್ಲ, ಉಣಬೇಕೆ. ಮನುಷ್ಯನ ಸ್ವಭಾವ ಇಷ್ಟು ವಿಚಿತ್ರ ಅದ. ಸುಳ್ಳ ಯಾವ ಪ್ರಾಣಿ ಹೇಳೇವೇನ್ರಿ ನಿಮ್ ಕಡೆ? ನಾಯಿ ಸುಳ್ಳು ಹೇಳೇವೇನು? ಕಳ್ತನ ಮಾಡೇವೇನು? ಮಾಡಿಲ್ಲ. ಅದು ಯಾರು ಮಾಡ್ತಾರ? ನಾಯಿ ಮಾಡ್ತಾವ? ಇಲ್ಲ. ಇಷ್ಟೆಲ್ಲ ಆದ್ರೂ ಕೂಡ ಮನುಷ್ಯ ದೊಡ್ಡವಂತಾರೆ. ಯಾಕಂತಾರು? ನಾಯಿ ಪ್ರಾಮಾಣಿಕದ, ಜೀವ ಕೊಡ್ತದ. ನಿಮ್ಮ ಮನೆಗೆ ಸಾಕಿದ್ರೆ ಅನ್ನ ಹಾಕಿದ್ರೆ ಪ್ರಾಣಿ ಕೊಡ್ತದ. ನಿಮ್ಮ ಮನೆ ತನ್ನ ಜೀವ ಕೊಟ್ಟು ನಿಮ್ಮ ಮನೆ ಕಾಯ್ತದ, ನಿಮಗೆ ಕಾಯ್ತದ. ನೀವು ಕಾಯ್ತೀರಿ? ಇಲ್ಲಿ ಬಂತು ಅಂದ್ರೆ ಅಕ್ಕಿಗೆ ಬಿಡ್ತೀರಿ, ಅವನಿಗೆ ಬಿಡ್ತೀರಿ. ಯಾರದ್ರ? ಯಾರಿಲ್ಲ. ಮನೆಗೆ ಬೆಂಕಿ ಹತ್ತು ಅಂದ್ರೆ ಹೊರಗೆ ಯಾರು ಓಡಿ ಬರ್ತೀರಿ? ಮೊದಲು ಹೊರಗೆ ಓಡಿ ಬರ್ತಾನೆ ಇವನೇ. ಇವರು ಏನಪ್ಪಾ ಅಂದ್ರೆ ಇದೊಂದು ರಾಮ್ ತೀರ್ಥರ ಒಂದು ಕಥೆ ಬರ್ತಾರೆ. ಅಮೇರಿಕ ಹೋದ ಕಾಲಕ್ಕೆ ಮುಂಜಾನೆ ವಾಕಿಂಗ್ ನಡೆದಿರಂತ ಮನೆಗೆ ಬೆಂಕಿ ಹತ್ತು. ಮನೆಗೆ ಬೆಂಕಿ, ದೊಡ್ಡ ಮನೆ ಬೆಂಕಿ ಹತ್ತು. ಹೊರಗೆ ಏನಪ್ಪಾ ಅಂತ ಕೇಳಿದ್ರೆ ಮನ್ಯಾಗ ಹೆಂಡತಿ ಮಕ್ಕಳು ಮಾಲಕ್ ಹೊರಗೆ ಓಡಿ ಬಂದ. ಅವ್ರು ಕೇಳಿದ್ರಂತ, ಮನೆ ಹೊರಬಂದ ಕೂಡಲೇ ಮನೆಗೆ ಯಾರೇ ಅದಾರ? ಎಲ್ಲಾರು ಅದಾರ ಅಂದ. ಯಾರಂದ್ರ? ನನ್ನ ಮಗ, ನನ್ನ ಹೆಂಡತಿ ಎಲ್ಲಾರು ಅದಾರ, ರೊಕ್ಕ ಅದಾರ. ಮತ್ ನೀ ಹೊರಗೆ ಬಂದಿ? ಅವ್ರು ಅಲ್ರಿ ನಾ ಇದ್ರೆ ಹೆಂಡತಿ ಅನ್ನೋ. ನಾ ಸತ್ವಾಕಿ ಇದ್ದೇನು ಉಪಯೋಗ? ಮನುಷ್ಯ ಎಷ್ಟು ಸ್ವಾರ್ಥ ಅದನ್ನ ಎಲ್ಲರೂ ಬಿಟ್ಟು ತಾನು ಬರ್ತಾನೆ. ಮನುಷ್ಯನಂತ ನೀಚ ಜಗತ್ತಿನೊಳಗೆ ಪ್ರಾಣಿ ಇಲ್ಲ. ಪ್ರಾಣಿ ಕಳ್ತಾನ, ಸುಳ್ಳ ಏನು ಹೇಳಂಗಿಲ್ಲ. ಪರಂತು ಇಷ್ಟೆಲ್ಲ ಇದ್ರು ನಹಿ ಮನುಷ್ಯಾತ್ ಶ್ರೇಷ್ಠತರಂ ಕಿಂಚಿದತ್ತೆ. ನರ ಜನ್ಮದಿಂದ ಏದಳು ಮಿಗಿಲುಂಟೆ. ಏನ್ ಅಂತದ್ದು ಮಾಡ್ತಾನೆ? ದನ ಸುಳ್ಳು ಹೇಳಂಗಿಲ್ಲ, ಕಳ್ತನ ಮಾಡಂಗಿಲ್ಲ, ಏನೇನೂ ಮಾಡಂಗಿಲ್ಲ. ಅಷ್ಟು ಪ್ರಾಮಾಣಿಕವಾಗಿ ಇರ್ತಾವ ದನಗಳು, ಪ್ರಾಣಿಗಳು ಎಲ್ಲ. ಆದರೂ ಮನುಷ್ಯ ದೇವ ಇಚ್ಛಿತಾತಿ ಪಾಹೇ. ಭಾಗವತ ಹೇಳಿದ್ರು ದೇವತೆಗಳು ಮನುಷ್ಯರಾಗಿ ಹುಟ್ಟಬೇಕಂತಾರಂತರಿ. ಎಂತ ಮಾತ? ಯಾಕೆ? ಅಲ್ಲಿ ಗುರು ಸಿಗಂಗಿಲ್ಲ, ಇಲ್ಲೇ ಗುರು ಸಿಗ್ತಾನೆ. ಅಲ್ಲಿ ಬ್ರಹ್ಮಜ್ಞಾನ ಇಲ್ಲ, ಇಲ್ಲೇ ಬ್ರಹ್ಮಜ್ಞಾನ ಆಗ್ತದೆ. ಅಲ್ಲಿ ಪುಣ್ಯ ಮಾಡಕ್ ಬರಂಗಿಲ್ಲ, ಇಲ್ಲೇ ಪುಣ್ಯ ಮಾಡಕ್ ಬರ್ತದೆ, ಪಾಪ ಮಾಡಕ್ ಬರ್ತದೆ. ಲಾಜಿಂಗದಾಗ ಗಳಸಕ್ ಹೋಗ್ತಾರೆ, ಖರ್ಚು ಮಾಡಕ್ಕೆ ಲಾಜಿಂಗ್ ಹೋಗ್ತಾರೆ. ಗಳಸಕ್ ಇಲ್ಲಿಗೆ ಬರ್ಬೇಕು, ಊರಿಗೆ ಬರ್ಬೇಕು. ಮತ್ತ ಹಂಗ ಜಗತ್ತಿನೊಳಗೆ ದೇವತೆಗಳು ಮನುಷ್ಯರಾಗಬೇಕಂತಾರೆ. ಇವ ಮನುಷ್ಯ ದನ ಆಗ್ಬೇಕಂತಾನ. ಹೆಂಗಂತೀರಿ? ಎಷ್ಟು ವಿಚಿತ್ರ. ದೇವತೆಗಳು ಮನುಷ್ಯ ಆಗ್ಬೇಕಂತಾನೆ, ಇವ ದನ ಆಗ್ಬೇಕಂತಾನ. ಅದಕ್ಕೆ ವಿಚಿತ್ರ ಅಂದ್ರು ಮಹಾತ್ಮರು ಜಗತ್ತಿನೊಳಗೆ. ತಮ್ಮ ಅಪರೂಪವಾದ ಈ ಮಾನವ ದೇಹವನ್ನ ಪರಮಾತ್ಮ ನಿನಗೆ he has given as a gift. ಪರಮಾತ್ಮ ನಿನ್ನ ಮ್ಯಾಲ ಕೃಪಾ ಮಾಡಿ ನಿನಗೆ ಬಹುಮಾನವನ್ನು ಕೊಟ್ಟಿದ್ದಾನ. ಇದನ್ನು ಹೆಂಗ್ ಉಪಯೋಗ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಯಾವುದೋ ಒಬ್ಬ ಪಂಡಿತರಿಗೆ, ವಿದ್ಯಾವಂತರಿಗೆ, ಮಹಾರಾಜರು, ರಾಜರು
ಅವನಿಗೆ ರತ್ನ ಗಂಬಳಿಯನ್ನು ಹೊಚ್ಚಿದ್ರು, ಲಕ್ಷಗಟ್ಟಲೆ ಬಂಗಾರ ಎಳೆಯಿಂದ ಮಾಡಿತ್ತದನ್ನು ಹೊಚ್ಚಿದ್ರು, ಸಮ್ಮಾನ ಮಾಡಿ ಅವನಿಗೆ ಏನಪ್ಪಾ ಅಂದ್ರೆ ಹೊಚ್ಚಿದ್ರು. ಅದನ್ನ ಸಮ್ಮಾನ ಮಾಡಿ ಕೊಟ್ಟದನ್ನ ಇರ್ತಾವ ಇಟ್ಕೋಬೇಕಿಲ್ರಿ. ಏನ್ ಮಾಡಿದವ ಅಂದ್ರೆ ನಗಡಿ ಬಂದಿದ್ದ ಖ್ಯಾಕರ್ಷಿ ಉಗುಳಿ, ಅದರಲ್ಲಿ ಏನಪ್ಪಾ ಉಗುಳಿ ಆ ಶಾಲ್ದಾಗ ಉಗುಳ್ದಂತ. ರಾಜ ಅಂದ, ನಾನು ಕೊಟ್ಟ ಬಹುಮಾನವನ್ನ ನನ್ನ ಹುದುರೆ ನನ್ನ ಎದುರಿಗೇನೆ ಮಾಡಿದಿ ಅಂತಂದ್ರೆ ಆ ಶಾಲ್ ಕಸ್ಕೋರಿ ಇವನಿಗೆ ಜೇಲಕ್ಕೆ ಹಾಕ್ರಿ ಅಂದ್ರಂತ. ಹಾಗೆ ಪರಮಾತ್ಮ ನಮಗೆ ಈ ದೇಹವನ್ನ ಯಾಕೆ ಕೊಟ್ಟಾನ ಅಂತ ಕೇಳಿದ್ರೆ, ನೀವು ಯಾವ ಅರಿಬೇರು ಚಲೋ ಸೀರಿ ದೋತ್ರ ಉಟ್ಕೊಂಡ್ರೆ ಸುಂಬಳ ಕಳಿತೀರಿ, ಅದ್ರಾಗ ಮತ್ತೊಂದು ಇಟ್ಟಿರ್ತಾರೆ ಸುಂಬಳ ಕಾಳು ತಯಾಕ ವರ್ಷಕ ಮತ್ತೆ ಹೇಳಾಕ. ಅದ್ರಾಗ ಯಾರು ಮಾಡಂಗಿಲ್ಲ ರೀ ನೀವು, ಯಾಕೆ ಅದು ವಸ್ತ್ರ ಕಿಮ್ಮತ್ತದ. ಆ ವಸ್ತ್ರಕ್ಕೆ ನಾವು ಹೊಲಸು ಮಾಡಂಗಿಲ್ಲ. ಹೊಲಸು ಮಾಡೋದು ಬಟ್ಟೆನೇ ಬೇರೆ ಇರ್ತದ, ಹ್ಯಾಂಡ್ ಕರ್ಚೀಪ್ ಅಂತ ಅದಕ್ಕೆ. ಅದ ಎಲ್ಲ ಮಾಲೆಲ್ಲ ಅದ್ರಾಗ ಇರ್ತದ, ಯಾಕೆ ಅದ್ರಾಗ ಇರ್ತದೆ. ನಾವು ಬಟ್ಟೆ ಹೊಲಸು ಮಾಡಂಗಿಲ್ಲ, ಹೌದಲ್ಲ? ಹಾಗೆ ಹ್ಯಾಂಡ್ ಕರ್ಚೀಪ್ ಇದ್ದಂಗೆ ಅನ್ಯ ಪ್ರಾಣಿಗಳ ಶರೀರ, ಕತ್ತಿ ಕುದುರೆ ನಾಯಿ ಇದು ಏನದ ಮನುಷ್ಯನ ಶರೀರ ಅದ ರೀ. ಇದು ಪವಿತ್ರವಾಗಿರ್ಬೇಕು ಶರೀರ. ನೋಡುವಲ್ಲಿ, ಕೇಳುವಲ್ಲಿ, ಮುಟ್ಟುವಲ್ಲಿ, ನಡೆಯುವಲ್ಲಿ, ಹಿಡಿಯುವಲ್ಲಿ ಪವಿತ್ರ ಆಗಿರ್ಬೇಕು ಶರೀರ. ಶರಣ ಹೇಳಿದ್ರಲ್ಲ, ಮತ್ತೊಂದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಮತ್ತೊಂದನ್ನು ಕೇಳದಂತೆ ಬದಿರನ ಮಾಡಯ್ಯ ತಂದೆ. ಹೇ ಪರಮಾತ್ಮ, ನಿನ್ನ ಸ್ತೋತ್ರ, ನಿನ್ನ ನಾಮನೇ ಕೇಳಿರ್ಬೇಕಿನ. ಇನ್ನೊಬ್ಬರ ಮಾತು ಕೇಳಾರ್ದೆ ನನಗೆ ಕ್ಯೂರ್ ಮಾಡು ಪರಮಾತ್ಮ, ಕ್ಯೂರ್ ಮಾಡು. ನಿನ್ನ ಮೂರ್ತಿ, ನಿನ್ನ ಸ್ವರೂಪದ ಸಂತರನ್ನ ನೋಡಕ್ ನನ್ನ ಕಣ್ಣು ಕೊಡು. ಅದನ್ನು ಬಿಟ್ಟು ಪರಧನ ಪರಸ್ತ್ರೀ ನೋಡಂಗಿದ್ರೆ ನನ್ನ ಕುಡ್ಡು ಮಾಡು ಪರಮಾತ್ಮ, ಕುಡ್ಡು ಬಹಳ ಚಲೋ ಅದ. ದೇವರ ಗುಡಿಗೆ, ಮಹಾತ್ಮರ ಮನೆಗೆ, ಸಂತರ ದರ್ಶನಕ್ಕೆ ಹೋಗಕ್ಕೆ ನನಗೆ ಕಾಲು ಕೊಡು. ಅದು ಹೋಗ್ಲಿಲ್ಲ ಅಂತ ಕೇಳಿದ್ ನನಗೆ ಕುಂಟು ಮಾಡು ಪರಮಾತ್ಮ. ಸರಿ ಅಂಗಡಿಗೆ ಹೋಗ್ಲಾರ್ದಂಗೆ ಕುಂಟು ಮಾಡು. ದೇವ್ರುಡಿಗೆ ಹೋಗಂಗ ನನಗೆ ಕಾಲು ಕೊಡು ಪರಮಾತ್ಮ. ಎಷ್ಟು ಸುಂದರವಾಗಿ ಶರಣರು ಕೇಳ್ಯಾರ ಪುಣ್ಯಾತ್ಮರೇ. ನಾವು ಇಷ್ಟು ಮೂರ್ಖರು ಪಾಪಿಗಳು ಇದ್ದೇವೆ, ತಿಳಿದು ಮಾಡ್ತೇವೆ, ಹೌದಲ್ಲ? ಸಣ್ಣ ಹುಡುಗರು ತಪ್ಪು ಮಾಡಿದ್ರೆ ರಿಮಾಂಡ್ ಹೋಮ್ ಅದ ಅಲ್ವೇ? 14-15 ವರ್ಷ ತಪ್ಪು ಮಾಡಿದ್ರೆ ರಿಮಾಂಡ್ ಹೋಮ್ ಅದ. 16-18 ಮೇಲೆ ಮಾಡ್ದಂದ್ರೆ ಜೈಲ್ ಅದ, ಫಾಸಿ ಅದ, ಶಿಕ್ಷೆ ಅದವನಿಗೆ. ದನ ಕತ್ತ ಕುದುರೆ ಮಂದಿ ಹೊಲ ಮೇದ್ರೆ ನನಗಿಲ್ಲ, ಅವಕ್ಕೆ ದನ ಗೊತ್ತಿಲ್ಲ, ಅದು ಇನ್ನೊಬ್ಬರ ನನ್ನ ಹೊಲ ಅಂತ ಗೊತ್ತಿಲ್ಲ ಅದಕ್ಕೆ. ಇದು ಪಾಪ ಪುಣ್ಯ ಅನ್ನೋದು ಗೊತ್ತಿಲ್ಲ ಅದಕ್ಕೆ, ಇದು ಒಳ್ಳೆಯದು ಗೊತ್ತಿಲ್ಲ ಅದಕ್ಕೆ. ಪರಮಾತ್ಮ ಕ್ಷಮ ಮಾಡ್ತಾನೆ. ದನ ಮಂದಿ ಹೊಲ ಹೋಗಿ ಮೇದ್ರೆ ಕ್ಷಮ ಮಾಡ್ತಾನೆ, ಪಾಪ ಇಲ್ಲ. ನೀನು ಮನುಷ್ಯನಾಗಿ ಕಣ್ಣಿದ್ದು ಕುರುಡ, ಕಿವಿಯಿದ್ದು ಕಿವುಡ, ಕಾಲಿದ್ದು ಕುಂಟ, ಕೈಯಿದ್ದು ಹೆಳವನ್ನಂಗೆ ವ್ಯವಹಾರ ಮಾಡ್ತೀಯ ಅಂತ ಕೇಳಿದರೆ ಪರಮಾತ್ಮ ನಿನಗೆಂದೂ ಕ್ಷಮ ಮಾಡುವುದಿಲ್ಲ. ಇದು ತಿಳ್ಕೋರಿ. ಜಗತ್ತಿನಾಗ ಜನ ಕ್ಷಮ ಮಾಡ್ಯಾರು, ಪರಮಾತ್ಮ ಎಂದೂ ಕ್ಷಮ ಮಾಡಂಗಿಲ್ಲ. ಅದನ್ನ ನೀನು ಭೋಗಿಸಲೇಬೇಕು. ಕ್ರಿಮಿ ಕೀಟ ರೂಪಾಗಿ, ಕೀಟ ಪತಂಗಾದಿಯಾಗಿ, ಆಪಕ್ಷ ಕುಲವಾಗಿ, ಮೇಲಾ ಪಶು ರೂಪಾಗಿ. ನಿಜಗೊಂಡು ಬರೆದ್ರು, ನೀ ಮಾಡಿದ ಪಾಪಕ್ಕೆ ಹೊಳ ಹುಪ್ಪುಡಿ ಆಗ್ಬೇಕಾಗಿತ್ತು, ಕೀಟ ಪತಂಗಾದಿ ಆಗ್ಬೇಕಾಗಿತ್ತು, ಗಿಡ ಮರ ಆಗ್ಬೇಕಾಗಿತ್ತು, ದನ ಕತ್ತಿ ಕುದುರೆ ಆಗ್ಬೇಕಾಗಿತ್ತು. ಬಹಳ ಎಚ್ಚರಿಂದ ಇರು ಅಂತ ಹೇಳಿದ್ರು ಅವರು. ನಾವು ಇಷ್ಟು ಸರಿ ಕುಡಿದೇವಿ. ಹೆಂಗ ಸರಿ ಕುಡಿದ ಮನುಷ್ಯನಿಗೆ ನಾನು ತಾನು ನನ್ನವರು ಇನ್ನವರು ಅನ್ನೋದು ಗೊತ್ತಿಲ್ಲ. ಹಂಗ ನಾವು ಅಜ್ಞಾನವೆಂಬ ಅಹಂಕಾರವನ್ನು ಸರಿ ಕುಡಿದೇವಲ್ಲ, ನಮಗೆ ದೇವರು ಅಂದ್ರೆ ಗೊತ್ತಿಲ್ಲ. ವೇರ್ ಇಸ್ ಗಾಡ್, ಹೂ ಇಸ್ ಗಾಡ್, ಇಫ್ ದಟ್ ಫೆಲೋ ಎನಿವೇರ್ ಕಮ್ ಅಂಡ್ ಸ್ಟ್ಯಾಂಡ್ ಬಿಫೋರ್ ಮೀ. ನಾ ದೇವ್ರಿ ಯಾರು ನೋಡ್ಯಾರಿ? ಎಲ್ಲಿ ಪಾಪ ಎಲ್ಲಿ ಪುಣ್ಯ ರೀ? ಎಲ್ಲಿ ಪಾಪ ಅಂತ ಎಲ್ಲದು, ಪುಣ್ಯ ಅಂತ ಎಲ್ಲು? ಎಲ್ಲಿ ದೇವರ, ಎಲ್ಲಿ ಸ್ವರ್ಗ, ಎಲ್ಲಿ ನರಕ? ಶಾಂಪಲ್ ಬೇಕು ಅಂತಂದ್ರೆ ಹಾಸ್ಪಿಟಲ್ಗೆ ಹೋಗಿ ನೋಡ್ರಿ, ನರಕದ ಶಾಂಪಲ್ ಅದಾವಿಲ್ಲ ಅಲ್ಲಿ. ಕಾಲು ಕಡೋದು ಮಲಗಿಸ್ಯಾರ ನೋಡ್ರಿ, ಇಲ್ಲ
ಹಟ್ಟಿ ಹರ ಮನುಷ್ಯರು ನೋಡಿ ಶಾಂಪಲ್ ಇಲ್ಲಿ ನೋಡ್ರಿ ಅಲ್ಲೇ ಅದು ಆಮೇಲೆ ಈಗ ಇಲ್ಲಿ ಸತ್ತ ಮೇಲೆ ಅಲ್ಲಿ ಇಲ್ಲೇನು ಕಡಿಮೆ ಅದ ನಿನಗೆ? ಇಲ್ಲೇನು ಕಡಿಮೆ ಅದ? ಮಾಡಬಾರ್ದು ಮಾಡಿ, ತಿನ್ನಬಾರ್ದು ತಿಂದು, ಕುಡಿಬಾರ್ದು ಕುಡಿದು ಹಾಸ್ಪಿಟಲ್ ಹೊಟ್ಟಿ ಹರಿತು ನಿಂದು. ಈಗ ಇಲ್ಲಿ ನ್ಯಾಯ ಇದು ಆದ್ಮೇಲೆ परमात्मा के यहाँ देर है अंधेर नहीं है. परमात्मा ಅಂತ ಶಿಕ್ಷಾ ಕೊಡಕ್ಕೆ ತಡ ಆದೀತು, ನ್ಯಾಯ ಪಕ್ಕ ಅದ ಪರಮಾತ್ಮ ಅಂತ. ನೀ ಮಾಡೋದಕ್ಕೆ ಎಂದೂ ಪರಮಾತ್ಮ ಇಲ್ಲ. ಇಲ್ಲೇ ಮರಿಬಹುದು, ಅಲ್ಲಿ ಮರೆಯಕ್ಕೆ ಸಾಧ್ಯ ಇಲ್ಲ ತಮ್ಮ, ಅಲ್ಲಿ ಮರೆಯಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮ ಸಾಕ್ಷಿ ಇಟ್ಟಾನವ. ನಾ ಮಾಡೋದು ಯಾರಿಗೆ ಗೊತ್ತಾಕ? ನೀ ಮಾಡೋದು ನಿನ್ನ ಮನಸ್ಸಿಗರಿಗೆ ಗೊತ್ತದಿಲ್ಲ, ನಿನ್ನ ಕಣ್ಣಿಗರಿಗೆ ಗೊತ್ತದಿಲ್ಲ. ಅಲ್ಲೇ ಇದ ಪರಮಾತ್ಮ. ಅದು ಅಡ್ರದಾಗ ಇಟ್ಟನವ. ನೀನೇನು ಮಾಡ್ತೀವಿ, ಏನು ಕೇಳ್ತೀವಿ, ಇಲ್ಲೇ ಇಟ್ಟನವ. ಎಲ್ಲ ಕಡೆ CID ಅದ ಪರಮಾತ್ಮದು. ಕಿವ್ಯಾಗ, ಕಣ್ಣಾಗ, ಬಾಯಾಗ, ಹೊಟ್ಯಾಗ, ಮನಸ್ಸಿನಾಗ ಇಟ್ಟನವ. ನೀ ಎಲ್ಲ ಮಾಡೋದು ಕೂಡ ಮನಸ್ಸಿಗೆ ಗೊತ್ತಿಲ್ದಂಗೆ ಮಾಡಕ್ಕೆ ಬರಂಗಿಲ್ಲ. ಅಂದ್ರೆ ದೇವ್ರಿಗೆ ಗೊತ್ತಿಲ್ಲಂಗೆ ಹೆಂಗ್ ಮಾಡವ? ಅದು ನಿನ್ನ ಕಣ್ಣಿಗೆ ಗೊತ್ತಿಲ್ಲಂಗೆ ಮಾಡಕ್ ಬರ್ತದೆ, ನಿನ್ನ ಮನಸ್ಸಿಗೆ ಗೊತ್ತಿಲ್ಲಂಗೆ ಮಾಡಕ್ ಬರ್ತದೆ. ಯಾವ ಮನಸ್ಸಿಗೆ ಗೊತ್ತಿಲ್ಲ ಮಾಡಕ್ ಬರಂಗಿಲ್ಲ. ಮನಸ್ಸಿನೊಳಗೆ ಮಹಾದೇವದ ಅಂತ ಶಾಸ್ತ್ರ ಹೇಳ್ತಾವ. ಮನದೊಳಗೆ ಶಿವ ತಾನೇ ಮನೆ ಮಾಡಿಕೊಂಡು ಏನು ಮನಸ್ಸಿಗೆ ಗೊತ್ತಿಲ್ಲ, ಶಿವನಿಗೆ ಗೊತ್ತಿಲ್ಲ ಮಾಡಕ್ ಹೆಂಗ್ ಬರ್ತದೆ? ಅದಕ್ಕೆ ಮಹಾತ್ಮರು ನಮಗೆ ಮ್ಯಾಲಿಂದ ಮ್ಯಾಲ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಏನಂತಾರೆ? ನೀ ಮನುಷ್ಯ ಇದ್ದೇ ಇಲ್ಲೋ, ಹ್ಞೂ ಅಂದೆ ಅಂದ್ರೆ ಅದು ಹೇಳಕ್ಕೆ ಕೇಳ್ತ. ದನ ಇದ್ದೆ ಅಂದ್ರೆ ಏನು ಹೇಳಂಗಿಲ್ಲ. ದನಕ್ಕೆ ಹೇಳೋ ಜರೂರತ್ನೇ ಇಲ್ಲ. ಅಲ್ಲ, ದನಕ್ಕೆ ಹೇಳೋ ಜರೂರತ್ನೇ ಇಲ್ಲ. ಅದಕ್ಕೆ ಬೈತಾರೆ, ಮನುಷ್ಯ ಇದ್ದೆ ದನ ಇದ್ದೆ ಅಂತ ಬೈತಿರ್ರಿ ನೀವೆಲ್ಲ. ಮಾಡಬಾರ್ದು ಮಾಡದ, ಕುಡಿಬಾರ್ದು ಕುಡ್ದ, ತಿನ್ನಬಾರ್ದು ತಿಂದ ಅಂದ್ರೆ ಮನುಷ್ಯ ಇದ್ದೆ ಅಂತ ದನ ಇದೆಯಾ? ಏನು ಆಡಕ ಮಾಡಕ್ ಬರ್ತಾ ಇಲ್ಲ ಏನಕ್ಕೆ ಬೈತೀರಲ್ಲ? ಅದಕ್ಕೆ ಶಾಸ್ತ್ರ ಹೇಳ್ತಾರೆ, ಪರಮಾತ್ಮ ನಿಮಗೆ ಈ ದೇಹವನ್ನು ಕೊಟ್ಟದ್ದು ನೆನಪಿಡ್ರಿ. ಈ ದೇಹವನ್ನು ಕೊಟ್ಟದ್ದು ನಹಿ ಮನುಷ್ಯಾತ್ ಶ್ರೇಷ್ಠ ತರಂ ಕಿಂಚಿದಸ್ತಿ. ಮ್ಯಾನ್ ಇಸ್ ಆಲ್ ಥಿಂಗ್ಸ್. ಮನುಷ್ಯ ಜಗತ್ತಿನ ಎಲ್ಲಕ್ಕಿಂತ ದೊಡ್ಡವ. ಹೌದಲ್ರಿ? ನೀವು ಅಂತಿರ್ತೀರ, ನಾನು ದನ ಇದ್ದೇನೆ, ಮನುಷ್ಯ ಇದ್ದೇನೆ, ಮತ್ತೆ ಮಾಡಕತ್ತಿದ್ದೇನು ದನದಂಗೆ? ಮನುಷ್ಯ ಇದೆ, ಡ್ಯೂಟಿ ಇರ್ತದಪ್ಪ ಅಂತಂದ್ರೆ ಅವನಿಗೆ ಅಧಿಕಾರ ಇರ್ತದೆ. ಡ್ಯೂಟಿ ತಪ್ಪಿದ್ರೆ ಅಧಿಕಾರ ಹೋಗ್ತದೆ. ಸೀದಾ ಯಾರು ಡ್ಯೂಟಿ ಮಾಡಿದ್ರೆ ಅಧಿಕಾರ ಇರ್ತದೆ, ಡ್ಯೂಟಿ ಮಾಡಿದ್ರೆ ಅಧಿಕಾರ ಹೋಗ್ತದೆ. ನೀ ಮನುಷ್ಯ, ನನಗೆ ಮನುಷ್ಯ ಅನ್ರಿ ಅಂತ ನೀ ಅಂತಿ. ಮನುಷ್ಯನ ಕೆಲಸ ಏನು ಮಾಡಕತ್ತಿ? ಮನುಷ್ಯ ಏನು ಕೆಲಸ ಮಾಡಕತ್ತಿ? ಹೆಂಡತಿ ಮಾಡ್ಕೊಡೋ, ಗಂಡ ಮಾಡ್ಕೊಡೋ ಮನುಷ್ಯ ಆದ್ರೆ, ಮನೆ ಕಟ್ಟಿದ್ರೆ ಮನುಷ್ಯ ಆದ್ರೆ, ಬ್ಯಾಂಕ್ನ ಬ್ಯಾಲೆನ್ಸ್ ಇಟ್ಟರೆ ಮನುಷ್ಯ ಅಂತಾರೆ. ಅದೇ ಹುಚ್ಚಿದ್ದೇನು? ಎಲ್ಲ ಪ್ರಾಣಿಗಳು ಗಂಡ ಹೆಂಡತಿ ಆಗ್ತಾವ. ಹೌದಲ್ರಿ? ಅವಕ್ಕೆ ಮನುಷ್ಯ ಅಂದಿರಿ, ದನ ಕತ್ತಿ ಅಂದಿರಿ. ಎಲ್ಲ ಮನೆ ಕಟ್ಟ್ಯಾವ. ಮನೆ ಕಟ್ಲಾರ್ದೆ ಯಾವದವ? ನಿಮ್ಗಿಂತ ಚಂದ ಮನೆ ಕಟ್ಟ್ಯಾವ. ಆ ಗೀಜಗನ ಗೂಡತ್ತಿರ್ತವ ನೋಡ್ರಿ. ಇಲ್ಲ, ಗೀಜಗನ ಗೂಡ ಎಷ್ಟು ಚಂದ ಮನೆ ಕಟ್ಟಿರ್ತಾವ್ರಿ. ಬೆಕ್ಕಾಟ ಮಳೆ ಬರ್ಲಿ ಎಂದಾರು ಸೋರಿತ. ನೀ ಮನೆ ಎಂದಾರೆ ಹಂಗೆ ಓದಿತ್ತ. ಉದ್ಘಾಟ ಮಾಡಿ ಮರುದಿವಸ ಮಳೆ ಬರಬೇಕು, ಮತ್ತೆ ಇವರು ಮಳೆ ಸೋರ್ತಿರ್ತಾರೆ. ಟಪ ಟಪ ಟಪ. ಇಟ್ಟು ಶಾಣೆ ಇದ್ದಿ. ಆ ಗೀಜಗನ ಗೂಡು ಹೆಂಗ್ ಕಟ್ಟಿರ್ತದ? ಬಾವಿ ದಂಡ್ಯಾಗ ಒಂದು ಗಿಡದ ಟಂಗ್ಯಾಗ ಅಲ್ಲಿ ತುದಿ ಕಟ್ಟಿರ್ತದೆ. ಯಾವ ಒಳ ಬಿದ್ದು ಸತ್ಯ ಹೋಗ್ಬೇಕ ಬಾವ್ಯಾಗ. ಎಷ್ಟು ಶಾಣೆ ಅದಾವ ನೋಡ್ರಿ. ಅಷ್ಟು ಶಾಣೆ ಅದಾವ. ನಿಮ್ಮ ಮನೆ ಕಟ್ಟಿರಿ, ಫೌಂಡೇಶನ್ ಬರೋದಿಲ್ಲ, ನೀರು ಕುಡಿದಿರಿ, ಏನೇನೋ ಹೇಳ್ತೀರಿ. ಜಗತ್ತಿನೊಳಗೆ ಎಲ್ಲಾನು ಬಹಳ ಶಾಣೆ ಅದಾವ. ಪರಂತು ಅಷ್ಟೆಲ್ಲ ಇದ್ರೂ ಕೂಡ ಮನುಷ್ಯನಿಗೆ ಏನಂದ್ರು? ನೀ ಮನುಷ್ಯ ಅಲ್ಲ, ಪುಚ್ಛ ವಿಷಾಣ ಹೀನ ದ್ವಿಪಾದ ಪಶು. ನೀನು ಮನುಷ್ಯ ಅಂತ ನಿನಗೆ ಅನ್ನಂಗಿಲ್ಲ. ಬಾಲು ಕೋಡಿಲ್ಲದ 2 ಕಾಲಿನ ದನ. ಇದಕ್ಕಿಂತ ಹೆಚ್ಚಿಗೆ ಏನ್ಬೇಕ್ರಿ? ಇದೊಂದು ಸ್ಪೆಷಲ್ ದನ. ಬಾಲಿಲ್ಲ, ಕೋಡಿಲ್ಲ, 4 ಕಾಲಿಲ್ಲ, 2 ಕಾಲ, 2 ಕಾಲಿಲ್ಲದ್ದು, ಬಾಲಿಲ್ಲದ್ದು, ಕೋಡಿಲ್ಲದು ದನ. ಇದು ವಿಶೇಷ ದನ. ಯಾಕಂದ್ರು ದನಕ್ಕೆ ತನಗೆ ಗೊತ್ತಿಲ್ಲ. ನನ್ನ ಹೊಲ, ಮಂದಿ ಹೊಲ ಗೊತ್ತಿಲ್ಲ, ಗುರುತಿಲ್ಲ, ತಿರುತ್ತದ್ರಿ. ಮನುಷ್ಯನಿಗೆ ನಾವು ಮನುಷ್ಯನಾಗಿ ನಮ್ದು ಕೆಲಸ, ಇನ್ನೊಬ್ರ ಕೆಲಸ, ನಾ ಯಾರು, ಇನ್ನೊಬ್ರು ಯಾರು ಅಂತ ಗೊತ್ತಾಗ್ಲಿಲ್ಲ ಅಂತ ಕೇಳಿದ್ರೆ ಇವನಿಗೆ ಮನುಷ್ಯ ಅಂತ ಹೆಂಗ್ ಕರೀತಾರೆ? ಯಾಕೆ ಕರಿಬೇಕು?
ಭಾಳ ಮಂದಿ ಅಂತಾರೆ, ಏನ್ರಿ ನಿಮ್ಗೆ ಯಾರೇ ದನ ಅಂದ್ರೆ ಕತ್ತೆ ಅಂದ್ರೆ ಮಂಗೆ ಅಂದ್ರೆ ಸಿಟ್ಬೋದು. ಯಾಕಂದ್ರೆ ನಾ ಕತ್ತಿದ್ದೆ ಮಂಗೆ ಇದ್ದೀನೇನು ನನಗೆ. ಮತ್ತೆ ಮನುಷ್ಯ ಇದ್ದೇನ, ಮನುಷ್ಯನ ಕೆಲಸ ಏನು ಮಾಡಿದ್ದೆಪ್ಪ? ಮನುಷ್ಯನ ಕೆಲಸ ಏನು ಮಾಡಿ? ಹೆಂಡತಿ ಮಾಡ್ಕೊಳ್ಳೋದು, ಮಕ್ಕಳು ಹಿಡಿದು, ಮನೆ ಕಟ್ಟೋದು ಮನುಷ್ಯನ ಕೆಲಸ. ಎಲ್ಲ ಮಾಡ್ತಾವ. ಮನೆ ಇಲ್ದವ್ರು ಜಗತ್ತಿನೊಳಗೆ ಯಾರು ಅದಾರ? ಮನೆ ಇಲ್ಲದ ಅಂದ್ರೆ ಒಂದು ಮಂಗೆ ನೋಡ್ರಿ, ಮಂಗೆ ಮನೆ ಕಟ್ಟಂಗಿಲ್ಲ, ಮಂದಿ ಕಟ್ಟಿದ್ರು ಇಡಂಗಿಲ್ಲ. ಅದು ಒಂದು ಗಿಡದಾಗ ಒಂದ್ ಪಕ್ಷಿ ಕಟ್ಟಿತ್ತು, ಮನೆ ಕಟ್ಟಿತ್ತು. ಇದು ಮಳಿ ಬರಕತ್ತಿತ್ತು, ಮಂಗೆ ಹೋಗಿ ಕುಂತಂತ ಅಲ್ಲಿ. ಆ ಪಕ್ಷಿ ಅಂತೂ ಗೂಡ್ದ ಕುಂತು, ನನಗೇನಿಲ್ಲ, ನಾ ಬಾಯಿಲೆ ಕಡ್ಡಿ ತಂದು ಮನೆ ಕಟ್ಟೀನಿ, ಮಳೆಯಾಗ ಒಳಗೆ ಕುಂತೀನಿ, ದೇವ್ರ ಎಂತ ಎರಡು ಕೈ ಕೊಟ್ಟಾನ, ಕಾಲು ಕೊಟ್ಟಾನ, ಒಂದು ಮನೆ ಕಟ್ಟಬಾರ್ದ ಅಂತಂತದು. ಅದು ಅಂತೂ ನೀ ನನಗೆ ಹೇಳಾವ ಯಾವ ನಾರೇ ಕಟ್ಟಿಲ್ಲ, ನಿಂದು ನಾ ಇಡಂಗಿಲ್ಲ ಅಂತಂತದ್ದು. ಹೊರದು ಭಯ ಹೋಗಿತ್ತಂತ ಚೆತ್ತು. ಮತ್ತೇನದ ಗೂಡ? ಮನುಷ್ಯ ತಾನು ಮಾಡಂಗಿಲ್ಲ, ಮಂದಿ ಮಾಡಿಕೊಡಂಗಿಲ್ಲ. ಇಂಥ ಬುದ್ಧಿ ಇದ್ರೆ ಮನುಷ್ಯನಿಗೆ ಮನುಷ್ಯ ಅನ್ನಂಗಿಲ್ರಿ. ಮನುಷ್ಯನಿಗೆ ವಿಚಾರ ಮಾಡ್ಬೇಕೇನಪ್ಪ ಅಂತ ಕೇಳಿದ್ರೆ, ಫಸ್ಟ್ ನಾವು ವಿಚಾರ ಮಾಡ್ರಿ, ನಾವು ಮನುಷ್ಯರು, ನಾವು ದನ ಕತ್ತಿ ಕೂದಿ ಅನುಗೊಡಂಗಿಲ್ಲ ಅಂದ್ರೆ ನಮ್ಗೆ ಸಿಟ್ಟು ಬರ್ತದೆ. ಪರಂತು ನಾವು ಮನುಷ್ಯ ಅಂತೇವಿ. ಹಾಗಾದ್ರೆ ಒಂದು ವಿಚಾರ ಮಾಡ್ರಿ, ದನ ಪಕ್ಷಿ ಪ್ರಾಣಿ ಮಾಡ್ಲಾರ್ದ ಕೆಲಸನ ಏನು ಮಾಡೀನಿ, ಏನು ಮಾಡಕತ್ತೀನಿ? ಅವು ಹೌದಲ್ರಿ? ಅವು ಯಾವ ಮಾಡ್ಲಾರ ಕೆಲಸ ಅದು ಏನು ಮಾಡಕತ್ತೀರಿ ನೀವು? ಮನುಷ್ಯರ ಅನ್ಸ ಯಾಕೆ ಅನ್ಬೇಕು? ಅವು ಪ್ರಪಂಚ ನಿಮ್ಗಿಂತ ಭಾಳ ಚಂದ ಮಾಡ್ತಾವ್ರಿ. ನಿಮ್ಗಿಂತ ಪ್ರಪಂಚ ಇಷ್ಟು ಚಂದ ಮನುಷ್ಯ ಮಾಡಕ್ ಬರಂಗಿಲ್ಲ ಪ್ರಪಂಚನ. ಎಂತ ಚಂದ ಮನೆ ಕಟ್ತಾವ, ಎಂತ ಚಂದ ಮಕ್ಕಳು ಹಡಿತಾವ, ಎಷ್ಟು ಚಂದ ಗೊಳೆ ಮಾಡ್ತಾವ, ಪ್ರೀತಿ ಮಾಡ್ತಾವ, ನೋಡ್ತೀರಿ ಜಗತ್ತಿನೊಳಗೆ. ಪರಂತು ಮನುಷ್ಯ ಏನಪ್ಪಾ ಅಂತ ಕೇಳಿದ್ರೆ, ಎಂದೂ ಏನಪ್ಪಾ ಅಂತಂದ್ರೆ ಪಕ್ಷಿಗಳು ತನ್ನ ಮಕ್ಕಳಿಗೆ ಕೊಲ್ಲಂಗಿಲ್ಲ. ಎಷ್ಟೋ ಮಂದಿ ಹೆಣ್ಮಕ್ಳು ತಮ್ಮ ಮಕ್ಕಳು ಅಪ್ಪ ಅಮ್ಮ ಮಕ್ಕಳು ಕೊಂದ್ಲಿ ಕೇಳಕತ್ತಿಲ್ಲ, ಜನ ಪೇಪರ್ ಓದ್ತಿರಲಿಲ್ಲ. ಪಕ್ಷಿ ಅಂದ್ರೆ ತಮ್ಮ ಮಕ್ಕಳು ಕೊಂದಾವ, ಬಾಯಿ ಗುಟಿ ಹಾಕಿಂದ ಜ್ವಾಕ್ ಮಾಡ್ತಾವ. ಕೊಂದವೆಂದರೆ ಜಗತ್ತಿನೊಳಗೆ ಅಪ್ಪನ ಅವನ ಮಕ್ಕಳನ್ನ ಅಣ್ಣನ ತಮ್ಮನ ಕೊಲ್ಲ ಪ್ರಾಣಿ ಯಾವಿಲ್ಲ. ಇದೇ ಪ್ರಾಣಿ ದನ. ಇದೇ ಮನುಷ್ಯನೇ. ಅಣ್ಣಕ್ಕೆ ಕೊಲ್ತಾನೆ, ಅಪ್ಪಕ್ಕೆ ಕೊಲ್ತಾನೆ, ತಮ್ಮಕ್ಕೆ ಕೊಲ್ತಾನೆ, ಗಂಡಕ್ಕೆ ಕೊಲ್ತಾರೆ, ಹೆಂಡತಿ ಕೊಲ್ತಾರೆ. ಮತ್ತೇನಂತಾರೆ, ನಾವು ಮನುಷ್ಯರಿದ್ದೇವಂತ. ಮನುಷ್ಯರಲ್ಲ, ನೀ ದನದಕ್ಕಿಂತ ಕಡಿ ಇದ್ದಿ. ದನನು ಮಾಡಂಗಿಲ್ಲ, ಅದಕ್ಕಿಂತ ಕಡಿ ಇದ್ದಿ. ಪರಂತು ಇಷ್ಟೆಲ್ಲ ಇದ್ದು ಶಾಸ್ತ್ರ ಹೇಳ್ತಾರೆ, ಮನುಷ್ಯ ಬಹಳ ದೊಡ್ಡವ್ರು, ಈ ಮನುಷ್ಯನಂತ ಜಗತ್ತಿನ ಮತ್ತೆ ಯಾರಿಲ್ಲ ಅಂತಾರೆ. ಯಾಕಂತಾರೆ ಹಿಂಗು? ಏನು ಇರ್ಬೇಕು ವಿಶೇಷ? ನೈ ಮನುಷ್ಯ ಶ್ರೇಷ್ಠಕ್ಕಿಂತ ರಮಸ್ತಿ. ಮನುಷ್ಯನಂತ ಶ್ರೇಷ್ಠ ಜನ್ಮ ಯಾವುದು ಇಲ್ಲ. ಅಂತಹ ದೊಡ್ಡ ಜನ್ಮ ಯಾವುದೂ ಅಲ್ಲ. ಯಾಕಂತಾರೆ? ಇದು ಒಂದೇ ಮಾತ್ರಿ. ದನಕ್ಕೆ ದೇವ್ರ ಗುಡಿಗೆ ಹೋಗಿ ಬರ್ತವೇನ್ರಿ? ಬರಂಗಿಲ್ಲ. ದನ ದೇವ್ರ ಗುಡಿಗೆ ಹೋಗಂಗಿಲ್ಲ. ದನ ದೇವ್ರ ಗುಡಿಗೆ ಬರಂಗಿಲ್ಲ. ದೇವ್ರ ಗುಡಿಗೆ ಬರಲಾರ್ದೇನು ದನ. ಮತ್ತೆ ಯಾರು ಗುಡಿಗೆ ಹೋಗಂಗಿಲ್ಲ ಅವ್ರಿಗೇನು ಅನ್ಬೇಕ್ರಿ? ದನ ದೇವ್ರ ಗುಡಿಗೆ ಬರ್ತಾವೇನು? ಬರಂಗಿಲ್ಲ ಇಲ್ರಿ. ಮತ್ತೆ ಹಂಗೆ ಯಾರು ದೇವ್ರ ಗುಡಿಗೆ ಹೋಗಂಗಿಲ್ಲ, ನಿಮ್ಮ ಮನ್ಯಾಗ ಜಗಲಿ ಹೋಗಂಗಿಲ್ಲ, ಅವಕ್ಕೇನು ಅನ್ಬೇಕ್ರಿ? ಮನುಷ್ಯರಂತೀರಿ. ದನ ಜಾಗದಲ್ಲಿ ಗುಡಿಗೆ ಹೋಗ್ಬಿಡಂಗಿಲ್ಲ, ಅವಕ್ಕೆ ಮಠಕ್ಕೆ ಹೋಗ್ಬಿಡಂಗಿಲ್ಲ. ಅಚ್ಚಾ, ಪ್ರವಚನ ಕೇಳಕ್ಕೆ ಬಂದಾಗನ್ರಿ ಯಾವ್ರಿ ದನ ಬಂದವ್ರಿ? ಬರ್ತಾರ? ಬಂದ್ರೆ ಕೊಂಡ್ರು ಕೊಡ್ತೀವಿ ಅವಕ್ಕಿಲ್ಲಿ? ಕೊಂಡ್ರು ಕೊಡಂಗಿಲ್ಲ ನೀನು. ಯಾಕೆ? ನಿನ್ನ ಕೆಲಸ ಅಲ್ಲ. ನಿನ್ನ ಕೆಲಸ ಅಲ್ಲ. ನಮ್ಮ ಕೆಲಸ ಪ್ರವಚನ ಕೇಳೋದು, ಪೂಜೆ ಮಾಡೋದು, ಗುಡಿಗೆ ಹೋಗೋದು, ಜಪ ಮಾಡೋದು, ದಾನ ಮಾಡೋದು ನಮ್ಮ ಕೆಲಸ. ಅದು ಮಾಡೋರಿಗೆ ಮನುಷ್ಯ ಅಂತಾರೆ. ಅದು ಮಾಡಲಿಲ್ಲ ಅಂದ್ರೆ ಏನು ಇರ್ಬೇಕು ಅವ್ರಿ? ಎರಡು ಕಾಲಿನ ದನ. ಅವಕ್ಕೆ ಎರಡು ಕಾಲಿನ ದನ ಅಂತ ಕರೆದ. ಪುಚ್ಛ ವಿಷಾಣ ಹೀನ ದ್ವೀಪಾದ ಪಶು. ಎರಡು ಕಾಲಿನ ದನ ಅಂತ ಕರೆದಾರ ಪುಣ್ಯಾತ್ಮರೇ. ನಾವು ಮನುಷ್ಯರಾಗಿ ದನ ಆಗ್ಬಾರ್ದ್ರಿ. ಎಷ್ಟು ಪ್ರಾಣಿ ಎಷ್ಟು ಶಾಣೆ ಅದಾವ್ರಿ. ಸರ್ಕಸ್ದಾಗ ನೋಡಿರಿಲ್ಲ, ಅವಕ್ಕೆ ಸರ್ಕಸ್ದಾಗ ನೋಡಿರಿಲ್ಲ. ಏನು ಮನುಷ್ಯರು ಮಾಡೋದು ಅಂತ ಕೆಲಸ ಮಾಡ್ತಾವ್ರಿ. ಮನುಷ್ಯ ಪ್ರಾಣಿ ಪಕ್ಷಿಗಳು ಜನ್ಮದಾಗ ಮನುಷ್ಯರ್ಗಿಂತ ಚಲೋ ಕೆಲಸ ಮಾಡ್ತಾವ. ಅದಕ್ಕೆ ನೀವು ಬಹುಮಾನ ಕೊಡ್ತೀರಿ, ಟಿಕೆಟ್ ಕೊಟ್ಟು ನೋಡಕ್ ಹೋಗ್ತೀರಿ ಅಲ್ಲ?
ಇವ ಮನುಷ್ಯ ಆಗಿ ದನದ ಕೆಲಸ ಮಾಡ್ತಾನಂದ್ರೆ ಏನ್ ಅನ್ಬೇಕ್ರಿ ಇವನಿಗೆ? ಏನ್ ಅನ್ಬೇಕು ಇವನಿಗೆ? ಮನುಷ್ಯನಿಗೆ ಅಂತ ಅದಕ್ಕೆ ಫಸ್ಟ್ ವಿಚಾರ ಮಾಡು, ವೆದರ್ ಐ ಆಮ್ ಎ ಮ್ಯಾನ್ ಆರ್ ನಾಟ್ ಅಂಡ್ ಅನಿಮಲ್. ನಾ ಮನುಷ್ಯ ಇದ್ದೀನಿ ಏನು ದನ ಇದ್ದೀನಿ ಅಂತ ವಿಚಾರ ಮಾಡಕ್ ಪ್ರಯತ್ನ ಮಾಡು. ಮನುಷ್ಯ ಇದ್ದೀನಿ ಅಂತ ಅಂದ ಬಳಕ ಮುಂದೆ ಪ್ರಶ್ನೆ ಬರ್ತು. ಯಾಕೆ? ಪ್ರವಚನ ಮನುಷ್ಯರಿಗೆ ಅದ, ಪೂಜಾ ಮನುಷ್ಯರಿಗೆ ಅದ, ದಾನ ಮನುಷ್ಯರಿಗೆ ಅದ, ದೇವರು ಮನುಷ್ಯರಿಗೆ ಅದ, ದನಕ್ಕಿಲ್ಲ, ಅವು ಮಾಡಂಗಿಲ್ಲ. ಮತ್ತೆ ಮನುಷ್ಯ ಆಗ ಮಾಡಿದವ್ರು ಅವ್ರಿಗೆ ಏನ್ ಅನ್ಬೇಕ್ರಿ? ದನ ನೆನ್ಬೇಕಲ್ಲ, ದನ ನೆನ್ಬೇಕು ಅವಕ್ಕೆ. ಅದಕ್ಕೆ ಮಹಾತ್ಮರು ನಮ್ಗೆ ಹೇಳ್ತಾರೆ, ಮನುಷ್ಯನ ಜೀವನದಲ್ಲಿ ಬಂದರಿ ಅಂತ ಕೇಳಿದ್ರೆ ಮನುಷ್ಯನ ಪ್ರಥಮ ಕರ್ತವ್ಯ ಅದ. ಯದಾ ಯೋನ್ಯಂ ಪ್ರಮುಂಚಾಮಿ ತತ್ ಪ್ರಪದ್ಯೆ ಪರಮೇಶ್ವರಂ ಅಶುಭಕ್ಕೆ ಕರ್ತಾರಂ ಫಲ ಮುಕ್ತಿ ಪ್ರದಾಯಕಂ. ತಾಯಿಯ ಗರ್ಭದವಳು ನಾನಿದ್ದ ವೇಳೆಯೊಳಗಲ್ಲಿ ಹೇರತಿ ಬಾಧೆಗೆ ಮನಮನೊಂದು ಕೇಸುತಿಯ ಪೇಯವನ್ನು ಬಿಟ್ಟು ಏತಕ್ಕಿಂತ ಪರಮಟ್ಟಿರುವೆನು. ನಿಜಗುಂಡು ಬರೀತಾರೆ. ತಾಯಿ ಹೊಟ್ಟಾಗಿದ್ದ ಕಾಲಕ್ಕೆ ನಾವು ಪರಮಾತ್ಮನಿಗೆ ಆಣಿ ಮಾಡಿ ಬಂದೇವಂತ್ರಿ. ನಾವೆಲ್ಲರೂ ಆಣಿ ಮಾಡಿ ಬಂದೇವಿ ಹೊಟ್ಟಾಗಿರುವಾಗ. ಹೊರಗೆ ಬಂದು ಏನ್ ಮಾಡಕತ್ತೀವಿ ಹೇಳಿ ಬಂದು, ನೀವು ಊರಿಂದ ಬಂದ್ರಿ ಇಲ್ಲಿಗೆ ಪ್ರವಚನ ಕೇಳಕ್ಕಾದ್ರು ಬಂದು ಎಲ್ಲ ಹೋಟೆಲ್ದಾಗ ಕುಂತಾರ, ಸಿನಿಮಾ ಥಿಯೇಟರ್ಗೆ ಹೋದ್ರೆ ಏನಂತಾರೆ? ಮೂರ್ಖ ಅಂತಾರೆ. ಇಲ್ಲ ಎದಕ್ಕೆ ಹೋಗಿದ್ದಿ, ಏನ್ ಮಾಡಕತ್ತಿ ಅಂತಾರಲ್ಲ. ನಾವೆಲ್ಲ ಬಂದಿದ್ದೇವಿ ಪರಮಾತ್ಮನ ಜ್ಞಾನ ಮಾಡ್ಕೊಳಕ, ಭಕ್ತಿ ಮಾಡಕ, ಪೂಜೆ ಮಾಡಕ, ಜಪ ಮಾಡಕ, ತಪ ಮಾಡಕ ಬಂದೇವಿ. ಪರಂತು ಏನ್ ಮಾಡಕತ್ತೀವಿ? ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪಯ್ಯ. ಎಂಥ ಪವಿತ್ರವಾದ ಈ ಮಾನವ ಜನ್ಮವನ್ನ ನೀವು ದನದ ಮೇಲೆ ಮನುಷ್ಯರಾದಾರ, ಮನುಷ್ಯ ಆಗೇನಪ್ಪ ಅಂತ ದನ ಆಗಲಿಕ್ಕೆ ಪ್ರಯತ್ನ ಮಾಡಬಾರದು ಎಂದು ಕೂಡ ಮನುಷ್ಯ ಈ ತಿಳ್ಕೋಬೇಕು. ಪ್ರೋಗ್ರೆಸ್ ಅದ, ಅಪ್ಗ್ರೇಡ್ ಅದ, ಡಿಗ್ರೇಡ್ ಎಂದು ಕೂಡ ಆಗಬಾರದು ಮನುಷ್ಯ. ಆದ್ದರಿಂದ ವಿಚಾರ ಮಾಡಿ ಪರಮಾತ್ಮ ಈ ದೇವನ ನಮಗೆ ದಯಪಾಲಿಸಿದಾನ ಅಂತ ಕೇಳಿದ್ರೆ ಏನ್ ಮಾಡಬೇಕು ಅಂತ ಕೇಳಿದ್ರೆ ಶಾಸ್ತ್ರ ಹೇಳಿದ್ರು ಅಪರೂಪವಾದ ಆತ್ಮಜ್ಞಾನವನ್ನು ಮಾಡಿಕೊಳ್ಳಬೇಕು. ಎಲ್ಲ ಒಂದರಿದು ಫಲವೇನಯ್ಯ ತನ್ನ ತಾನು ಅರಿಯದನ್ನಕ್ಕ. ಶರಣ ಹೇಳಿದ್ರು ಎಲ್ಲಾರ್ದು ಏನು ಉಪಯೋಗ ಅದ? ನೀನೇ ಯಾರು ಅನ್ನೋದು ಗೊತ್ತಿಲ್ಲ, ಏನು ಯಾರು ಗೊತ್ತಿಲ್ಲ. ಮಂದಿ ಅರ್ಥ ಎಲ್ಲ ಭೂಲೋಕ ಚಂದ್ರಲೋಕ ಎಲ್ಲ ಲೋಕ ಅರ್ತಿ, ನೀ ಯಾರು? ಎಷ್ಟು ಬಾಯ್ಕ ನೀ ಯಾರು? ನಾ ಕಲ್ಲಪ್ಪ ಅಂತ, ನಾ ಮಲ್ಲವ ಅಂತಾರ. ನೀವು ಕಲ್ಲವ ಮಲ್ಲಪ್ಪ? ಹುಟ್ಟುದು 13 ದಿವಸಕ್ಕೆ ಇಟ್ಟರ ಎಂತ ಇಟ್ಟರ ಹೆಸರ? 13 ದಿವಸಕ್ಕೆ ಅದಕ್ಕೆ ಮೊದಲು ಇದ್ರೆ ಸತ್ತಿದ್ರೆ ಇದ್ರಿ ಇಲ್ಲ? ಅವಾಗ ಏನಾಗಿದ್ರಿ? ಹೆಸರು ಹಿಡ್ಕಿಂತ ಮೊದಲು ಇದ್ರೆ ಇಲ್ಲ ಇದ್ರಿ. ಈಗಂತಾರ ಏನ ಮಲ್ಲಪ್ಪ, ಮಲ್ಯ ಅಂದ್ರೆ ಕಲ್ಲ ತಗೋತಾನ ಶುಟ್ರಿ. ಆಮೇಲೆ ಇಟ್ಟು ಹೆಸರು ಅದು ಎಷ್ಟು ಸಿಟ್ಟು ಬರ್ತದೆ ನಿನಗೆ? ಅರೆ ಹೆಸರು ಆಮೇಲೆ ಇಟ್ಟದ, ಹೆಸರನ್ನ ಅಲ್ಲ. ಇದು 10-13 ದಿವಸಕ್ಕೆ ಇಟ್ಟ ತೊಟ್ಟಲಾಗಿ ಇಟ್ಟರು. ಅದಕ್ಕಿಂತ ಮೊದಲ ನಾ ಯಾರು ಇರ್ಬೇಕು ಗೊತ್ತಿಲ್ಲ ಮನುಷ್ಯನಿಗೆ. ಎಷ್ಟು ಹುಚ್ಚದನ್ರಿ. ಆಮೇಲೆ ಎಲ್ಲಾರು ಕೂಡಿ ಏನೋ ಗುಗುರಿ ತಿಂತಾರತ್ತ. ಎಂತ ಗುಗುರಿ ಅವು? ಹಲಸು ಗುಗುರಿ. ಆ ಗುಗುರಿ ತಿಂದು ಹೆಸರಿಟ್ಟಾರಂತ ಮಲ್ಲಪ್ಪ ಅಂತ. ಮಲ್ಯ ಅಂದ್ರೆ ಸಿಟ್ಟ, ಕಲ್ಯ ಅಂದ್ರೆ ಸಿಟ್ಟ. ಅದೇ ಆಮೇಲೆ ಇಟ್ಟದ ಹೆಸರು ಮಾರಾಯ. ಅದೇನು ಮಲ್ಯ ಕಲ್ಯ ಹೆಸರು. ಎಷ್ಟೋ ಮಂದಿ ಹೆಸರು ಬಳಸ್ಕೋತಾರಿಲ್ಲ, ಲಗ್ನದ ಕೂಡಲಿಂದ ಬಳಸ್ತಾರ. ಮಲ್ಲವ ಭೀಮವ್ವ ಅಂತ ಇಡ್ತಾರೆ ನೋಡಿ. ಕೂಡಂಗಿಲ್ಲ, ಗುಣ ಕೂಡಂಗಿಲ್ಲ, ಗಣ ಕೂಡಂಗಿಲ್ಲ, ಬೇಡ ರಾಕ್ಷಸ ಗಣ, ದೇವಗಣ, ಬೇರೆ ಬೇರೆ ಇಡ್ತಾರಲ್ಲ. ಅದು ಹೆಸರು ಬದಲಿಸ ಹೆಸರನ್ನೇನಲ್ಲ, ನೀ ಬೇರೆ ಇದ್ದಿ. ಅದು ಯಾವುದು? ಅದು ತಿಳ್ಕೊಳಕನೇ ಶಾಸ್ತ್ರ ಜ್ಞಾನ ಅಂತ ಕಂತಾರ. ಜ್ಞಾನ ತಿಳ್ಕೊಂತಾರೆ. ನಾ ಯಾರಿದ್ನಿ, ನಾ ಹೆಂಗಿದ್ದೀನಿ ಹಂಗೆ ತಿಳ್ಕೊಳ್ಳೋದಕ್ಕೆ ಜ್ಞಾನ. ಹಗ್ಗಕ್ಕೆ ಹಗ್ಗ ಅನ್ನೋ ಜ್ಞಾನ, ಈ ಸ್ಪೀಕರ್ಗೆ ಸ್ಪೀಕರ್ ಅನ್ನೋ ಜ್ಞಾನ. ಮತ್ತು ನಾ ಇದು ಬೇರೆ ಅಂದ್ರೆ ತಲೆ ಕಟ್ಟದೇನಂತಾರೆ. ಯಾವ್ದು ಹೆಂಗೆ ತಿಳ್ಕೋಬೇಕು? ಹಂಗ ನಾ ಯಾರು ನನಗೆ ಗೊತ್ತಿಲ್ಲ. ನಾ ಈ ದೇಹ ಅಂತೀನಿ, ದೇಹನ ಅಲ್ಲ, ಇದಕ್ಕಿಟ್ಟು ಹೆಸರನ ಅಲ್ಲ, ಇದರ ರೂಪನ ಅಲ್ಲ, ಇದ್ರ ಜಾತಿನ ಅಲ್ಲ, ಯಾವನ ಅಲ್ಲ. ನಿಜಾಗಿದು ಇರ್ತದೇನ್ರಿ?
ಇರಂಗಿಲ್ಲ ನೋಡ್ರಿ, ಹೆಂಗೆ ಗೊತ್ತಿರಂಗಿಲ್ಲ. ನೀವು ಇರ್ತೀರೇ ಇಲ್ಲ, ನಿದ್ದೆಗೆ ಇದು ಇರಂಗಿಲ್ಲ. ನೀವು ಇರ್ತೀರೇ ಇಲ್ಲ, ಇಲ್ಲ ಅಂದ್ರೆ ಮುಂಜಾನೆ ಬಾರಿಸ್ತೇವೆ ನಾವು. ದಂಡಾಣ ಅಂತ ಒಯ್ದೆ. ಅರೆ ಇದು ಇಲ್ಲ ನಿದ್ದೆ, ನಾ ಕಲ್ಲವಿಲ್ಲ, ಮಲ್ಲಪ್ಪ ಇಲ್ಲ, ಸಾವುಕಾರ ಇಲ್ಲ, ಅಲ್ಲಿ ಬರೀ ನಾರೇ ಇದ್ದೀನಿ, ಗ್ಯಾರಂಟಿ ನಾ ಇದ್ದೀನಿ. ವಸಾಂಶ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೂಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣ ಅನ್ಯಾನಿ ಸಂಯಾತಿ ನಯಾನಿದೆ. ಅಂಗಿ ಬದಲು ಮಾಡಿದ್ರೆ ಮನುಷ್ಯ ಬದಲಾಗ್ತಾನೇನ್ರಿ? ಶೇರಿ ಬದಲು ಮಾಡಿದ್ರೆ ಹೆಣ್ಮಗಳು ಬದಲಾಗ್ತಾಳೇನ್ರಿ? ಹಂಗ ಇದು ಅಂಗಿ ಶೇರಿ ಇದ್ದಂಗ ರೀ. ಇದ್ರ ಒಳಗೆ ನಾ ಇದ್ದೀನಿ, ಹೀರೋನ ಇದ್ದೀನಿ, ಅಂಗ್ಯಾಗ ನಾ ಇದ್ದೀನಿ, ಚೊಣ್ಣೆಗ ನಾ ಇದ್ದೀನಿ. ಚೊಣ್ಣೆನ ಅಲ್ಲ, ಶೀರಿನ ಅಲ್ಲ, ಅಂಗಿನ ಅಲ್ಲ. ಹಂಗಿದು ಶರೀರ ಏನಪ್ಪಾ ಅಂತ ಕೇಳಿದ್ರೆ ಅದೇ ಶರೀರ. ಇದು ಶೀರಿ ಕರ್ದು ಇರ್ತಾವ, ಕೆಂಪು ಇರ್ತಾವ, ಗಾಳಿ ಇರ್ತಾವ, ಹೌದ್ರಿ? ಚೊಣ್ಣಿ ದೊಡ್ಡ ಇರ್ತಾವ, ಸಣ್ಣ ಇರ್ತಾವ. ಪರಂತ ನಾ ಅಲ್ಲ, ಈ ಅಂಗಿಯಾಗ ನಾ ಇದ್ದೀನಿ, ಶೀರಿಯಾಗ ನಾ ಇದ್ದೀನಿ, ಚೊಣ್ಣೆಯಾಗ ನಾ ಇದ್ದೀನಿ. ಈ ಶರೀರ ನಾ ಅಲ್ಲ. ಶರೀರ ಏನಪ್ಪಾ ಶೀರಿ ಕೆಂಪ ಹಳದಿ ಇರ್ಬೋದು, ಹಂಗ ಏನಪ್ಪಾ ಈ ಶರೀರ ಕಲ್ಲಪ್ಪ ಮಲ್ಲಪ್ಪ ದೊಡ್ಡದು ಸಣ್ಣ ಇರ್ಬೋದು. ಪರಂತು ಇದ್ರ ಒಳಗೆ ನಾ ಇದ್ದೀನಿ, ಇದ್ರೊಳಗೆ ನಾ ಇದ್ದೇನೆ. ಹೆಂಗ ಅಂಗಿಯಾಗ ಚೊಣ್ಣೆಯಾಗ ನಾ ಇದ್ದೇನೆ, ಹಂಗ ಈ ಶರೀರದೊಳಗೆ ನಾ ಇದ್ದೀನಿ. ಅದಕ್ಕೆ ಅಂತ ನೀವು ತಿಳ್ಕೊ ಅಂತಾರ ಮಹಾತ್ಮರು. ಇದಕ್ಕೆ ಜ್ಞಾನ ಅಂತಾರ. ಜ್ಞಾನ ಅಂದ್ರೆ ಮತ್ತೇನಿಲ್ಲ, ಅಲ್ಲದನ್ನ ಬಿಟ್ಟು ಇದ್ದದ್ದನ್ನ ತಿಳ್ಕೊಳ್ಳೋದಕ್ಕೆ ಜ್ಞಾನ ಅಂತ ಕರೆದಾರ ಅವ್ರು. ಇದ್ದದ್ದು ಇದ್ದಂದ ತಿಳ್ಕೊಂಡ್ರ ಜ್ಞಾನ, ಇದ್ದದ್ದಕ್ಕೆ ಬೇರೆ ತಿಳ್ಕೊಂಡ್ರ ಜ್ಞಾನ, ಬ್ರಹ್ಮಜ್ಞಾನ. ಶಾಸ್ತ್ರ ಹೇಳಿದ ನಾವು ತಪ್ಪು ತಿಳ್ಕೊಂಡಿದ್ದೀವಿ. ನಾನು ಈ ಶರೀರ ಅಲ್ಲ, ಇದರ ರೂಪನ ಅಲ್ಲ, ಇದ್ರ ಹೆಸರನ್ನ ಅಲ್ಲ, ಇದ್ರೊಳಗೆ ನಾ ಇದ್ದೀನಿ. ಅಂಗಿ ಹರಿದ್ರ ಚೊಣ್ಣಿ ಹರಿದ್ರ ಯಾರು ಅಳಂಗಿಲ್ಲ, ಮಕ್ಕಳು ಹೊಳಸ್ಕೊತಾರೆ. ಹಂಗೆ ಶರೀರ ಹೋದ್ರೆ ನನಗೇನಿಲ್ಲ. ದೇಹೇನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನಮುಯ್ಯತಿ. ಭಗವಂತ ಅರ್ಜುನನಿಗೆ ಹೇಳ, ಬೇರೆ ಬೇಡ. ದೇಹೇನೋಸ್ಮಿನ್ ಯಥಾ ದೇಹೇ, ಶರೀರ ಹೋಗ್ತದೆ. ಅಂಗಿ ಬದಲು ಮಾಡಿದ್ರೆ ಯಾರು ಹೇಳ್ತಾರೇನ್ರಿ? ಅಂಗಿ ಬದಲು ಮಾಡ್ತೇವಿ, ಅಂಗಿ ಬದಲು ಮಾಡ್ತೇವೆ, ಚಂಡಿ ಬದಲು ಮಾಡ್ತೇವೆ, ಸೀರೆ ಬದಲು ಮಾಡ್ತೇವೆ. ಹಂಗೆ ಶರೀರ ಬದಲು ಮಾಡ್ತೇವೆ. ಮತ್ತೊಂದು ಶರೀರ ಇವು ಹಂಗಿದ್ದಂಗ್ರಿ. ಶರೀರ ಹಂಗಿದ್ದಂಗ. ಹೆಂಗೆ ಕೆಂಪು ಅಂಗಿ, ಬಿಳಿ ಅಂಗಿ, ಉದ್ದ ಸಣ್ಣ ಅಂತೀರಿ, ಹಾಂಗೆ ಇದು ಕೆಂಪ ಕರಿಗೆ ಆದಿ ಜಾಸ್ತಿ ಅರಿವಿಲ್ಲ. ಇದು ನಾವು ಅಲ್ಲ ಇದಕ್ಕೆ. ಅದಕ್ಕೆ ಶಾಸ್ತ್ರ ಹೇಳ್ತಾರಪ್ಪ ಅಂದ್ರೆ ಇದಕ್ಕೆ ಜ್ಞಾನ ಅಂದಾರ. ಜ್ಞಾನ ಅಂದ್ರೆ ಏನು ಅಂತ ಇದ್ದದ್ದು ಇದ್ದಂಗ ತಿಳಿಯೋದಕ್ಕೆ ಜ್ಞಾನ ಅಂತಾರ. ಇದ್ದದ್ದು ಬ್ಯಾರೆ ತಿಳಿದ್ರೆ ಬ್ರಹ್ಮಜ್ಞಾನ ಅಂತಾರ. ತಿಳಿಯದೇ ಇದ್ರ ಅಜ್ಞಾನ ಅಂತಾರೆ. ಕೆಟ್ಟ ಮೂರದ ನೋಡ್ರಿ. ನಾ ಏನು ಗೊತ್ತಿಲ್ಲ ಅಜ್ಞಾನ. ಹೌದ? ಏನು ಗೊತ್ತಿಲ್ಲ. ಪೂರಾ ಕತ್ತಲಿತ್ತು, ದಾರ್ಯಾಗ ಹಗ್ಗ ಬಿದ್ದಿತ್ತು, ಏನೋ ಕಾಣಲಿಲ್ಲ, ಅಜ್ಞಾನ. ಹೌದ? ಅರ್ಧ ಮರ್ಧ ಬೆಳಕಿತ್ತು, ಹಗ್ಗ ಹಾವಾಗಿ ಕಾಣ್ತು ಅಂದ್ರೆ ಬ್ರಹ್ಮಜ್ಞಾನ. ಹಗ್ಗ ಹಾವಾಯ್ತು ಅಂದ್ರೆ ಮುಂದೆಲ್ಲ ಚಾಲು ಆಗ್ತಾವ. ಏನ್ರಿ? 1 2 5 ಹಗ್ಗಕ್ಕೆ ಹಗ್ಗ ಅನ್ನೋದು ಬಿಟ್ಟು ಹಾವು ಅಂದಿ ಅಂದ್ರೆ ಹೆಂಗ 1 2 ಆಗ್ತವೆ. ಹಂಗ ನೀ ಪರಮಾತ್ಮ ಇದ್ದಿ, ಅದನ್ನ ಬಿಟ್ಟು ನಾ ಕಲ್ಲಪ್ಪ ಮಲ್ಲಪ್ಪ ಅಂದೆ ಅಂತ ನಿನಗೂ 1 2 ಚಾಲು ಆಗ್ತಾವ. ಅದ್ಯಾವು? ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಯೇ ಸಂಸಾರೇ ಖಲು ದುಸ್ತಾರೆ ಕೃಪಯಾ ಪಾಹಿ ಪಾಹಿ ಮುರಾರೆ. ಹೇಳಿದ್ರು ಶಾಸ್ತ್ರದೊಳಗೆ ಯಾವುದು ಹೆಂಗದ ಹಂಗೆ ತಿಳ್ಕೋಬೇಕು. ನಾನು ಇದು ಅಲ್ಲ, ಇದಕ್ಕಿಟ್ಟ ಹೆಸರು ನಾನಲ್ಲ, ಇದರ ಜಾತಿನೂ ನಾನಲ್ಲ, ಏನೂ ನಾ ಅಲ್ಲ. ಎದ್ದ ಮೇಲೆ ನಿಜಾಗ ನೀವು ಯಾರು ಇದ್ದೀರಿ? ಕಲ್ಲಪ್ಪ ಮಲ್ಲಪ್ಪ ಮಲ್ಲವ, ಸಾವುಕಾರ ಬಡವ, ನೌಕರ ಏನಪ್ಪ ಅಂದ್ರೆ ಶ್ರೀಮಂತ, ಸಾಹೇಬ ಏನು ಪ್ಯೂನ, ಏನಿಲ್ಲ, ಏನೂ ಇಲ್ಲ. ಎದ್ದು ಕೂಡಿ ಅಂತಾನ ನಾ ಸಾಹೇಬ ಅಂತಾನ. ನಿದ್ಯಾಗ ಸಾಹೇಬ ಏನಿಲ್ಲ, ನಾ ಏನೂ ಇರಲಿಲ್ಲ. ನಿದ್ಯಾಗ ಏನು ಇದ್ದಿ, ಎದ್ದಾಗ ಅದೇ ಅಂದೆ ಅಂದ್ರೆ ಆಯ್ತು, ನಿನ್ನ ಜನ್ಮ ಧನ್ಯ ಹಾಕಲ್ಲ, ಮತ್ತೊಂದು ಏನು ಮಾಡೋ ಜरूरत ಇಲ್ಲ ಅಂದ್ರೆ ಅವರು
ಇಷ್ಟೇ. ನಿಜವಾಗಿದ್ದವ ಏನಾಗಿದ್ದೆ? ಗಂಡ ಇಲ್ಲ, ಹೆಂಡತಿ ಇಲ್ಲ, ಸಾಹೇಬ ಇಲ್ಲ, ನೌಕರಿ ಇಲ್ಲ, ಶ್ರೀಮಂತ ಇಲ್ಲ, ಬಡವಿಲ್ಲ, ರೋಗಿ ಇಲ್ಲ, ದುಃಖಿ ಇಲ್ಲ, ಸಾಯವಲ್ಲ, ಹುಟ್ಟವಲ್ಲ. ಹ್ಯಾಂಗ ನಿಜಾಗ ನಾ ಆನಂದ ಇದ್ದೀನಿ, ಎದ್ದಾಗ ಅದೇ ಇದ್ದೀನಿ ಅಂತ ತಿಳಿದಿ ಅಂತ ಕೇಳಿ ಇದಕ್ಕೆ ಜ್ಞಾನ ಅಂತ ಕರೀತಾರೆ. ಜ್ಞಾನ ಅಂದ್ರೆ ಮತ್ತೊಂದು ಏನಿಲ್ಲ, ಇದಕ್ಕೆ ಜ್ಞಾನ. ಅದನ್ನ ತಪ್ಪು ತಿಳ್ಕೊಂಡ್ರಿ, ವಿಪರೀತ ಜ್ಞಾನ ಆಯ್ತು, ಸಮಸ್ಯೆ ಬರ್ತದ ಮನುಷ್ಯನಿಗೆ. ಅದನ್ನ ಬಿಟ್ಟು ದೇವನ ಸಾಯುದ ನಾ ತಿಳ್ಕೊಂಡು ಹಗ್ಗಕ್ಕೆ ಹಾವ ತಿಳ್ಕೊಂಡೆ ಅಂದ್ರೆ ಹೆಂಗ ಒಂದಕ್ಕೆ ಎರಡಕ್ಕೆ ಆಗ್ತಾವ. ಹಂಗ ನಾನಲ್ಲದ ದೇವನ ನಾನು ಅಂದಿ ಅಂದ್ರೆ ಶುರುವಾದ್ರೆ ಕಲ್ಲಪ್ಪ ಕಲ್ಯ ಅಂದ ನೋಡ್ರಿ, ಕಲ್ಯ ತಗೋತಾನ. ಅಕ್ಕ ಸೀದಾ ಮಾತಾಡಕ್ ಬರಂಗಿಲ್ಲ, ಕಲ್ಲಪ್ಪನಕ್ ಬರ ಕಲ್ಯ ಅಂತಿ. ಅದು ಹುಟ್ಟದ 13 ದಿವಸಕ್ಕೆ ಇಟ್ಟದ ಹೆಸರ. ಏನು ಹೊಟ್ಟೆ ಅಂತ ತಗೊಂಡೇ ಬಂದಾನ? ಇಲ್ಲ. ಎಷ್ಟು ಮಂದಿ ಹೆಸರು ಬದಲು ಮಾಡ್ಕೋತಾರ ಇಲ್ರಿ? ಮಾಡ್ಕೋತಾರಲ್ಲ, ಹೆಸರು ಮಾಡ್ಕೋತಾರ. ಅವಾಗ ಏನಾಗಿದೆ ನನಗೆ? ಏನಾಗಿಲ್ಲ. ಅದು ಹೆಸರು ಬದಲಾದ್ರೆ ನೀನು ಬದಲಾಗೆ ಸತ್ಯ ಏನಿಲ್ಲ. ನೀ ಇದ್ದೀಯಲ್ಲ, ಹೆಸರು ಬೇಕಾದ್ರೆ ಇಟ್ಕೊಂಡ್ರಿ, ಬೇರೆ ತೆಗೆದ್ರಿ. ಹೆಸರು ನಾ ಅಲ್ಲ, ಈ ನಾಮ ರೂಪ ಎರಡು ಅಲ್ಲ. ನಾನು ಈ ನಾಮ ಹಮೇಶ ಇರಂಗಿಲ್ಲ. ಈಗ ನಿಮ್ಗೆ ಹುಟ್ಟು ಕೂಡಲೇ ಏನಂದ್ರು? ಮೊದಲೇನಂದ್ರು? ಕೂಸ ಅಲ್ಲ. ಅಂಬರೀಷ್ ನಡಕತ್ತೆ ಅಂದ್ರೆ, ಓಡಾಡಕತ್ತೆ ಅಂದ್ರೆ ಹುಡುಗ. ಮೀಸಿ ಬಂದು ಅಂದ್ರೆ ಹರಳ. ಹಲ್ಲು ಅದು ಅಂದ್ರೆ ಮುದೋಡೆ. ಜೀವ ಐತ ಅಂದ್ರೆ ಹೆಣ. ಎಷ್ಟು ಹೆಸರು ಅದಾವ್ರಿ ಇದಕ್ಕೆ? ಇದು ಯಾವಾಗ ಖರೇನಿ? ಏನು ಹುಡುಗ ಖರೇನೆ, ಮೀಸಿ ಬಂದ ಹರೆ ಖರೇನೆ, ಹಲ್ಲು ಅದು ಮುದುಕ್ ಖರೇನೆ, ಏನು ಗಾಡಿ ಕೂತು ಹೆಣ ಖರೇನೆ? ಇವೆಲ್ಲ ನಿನ್ನೂನೇ ಅಲ್ಲ, ಇವೆಲ್ಲ ನಿನ್ನೂನೇ ಅದ. ಇದರ ಯಾವಾಗ ಖರೆ? ಹುಡುಗ ಹುಡುಗಿ ಖರೇನೆ, ಹರೆತನ ಖರೇನೆ, ಯೌವನ ಖರೇನೆ, ಎಲ್ಲ ಇಲ್ರಿ. ಇವೆಲ್ಲ ನಡ್ವರ್ಕ್ ಬಂದದ. ಹೌದು, ಸಣ್ಣದು ಹುಡುಗ ಅಂದ್ರು, ಶಾಲೆಗೆ ಹೋದ್ರೆ ವಿದ್ಯಾರ್ಥಿ ಅಂದ್ರು, ಮದುವೆ ಮಾಡ್ಕೊಂಡ ಗಂಡ ಅಂದ್ರು, ಹೆಂಡತಿ ಅಂದ್ರು, ಎರಡು ಹಡವ ಅಪ್ಪ ಅವ್ವ ಅಂದ್ರು, ಹಲ್ಲು ಆದ್ರು ಮುದುಕ ಅಂದ್ರು, ಜೀವ ಹೋಯ್ತು ಹೆಣ ಅಂದ್ರು. ಇದ್ರಾಗ ಯಾವಾಗ ನೀವು? ಇವೆಲ್ಲ ಇಷ್ಟದಾಗ ಯಾರು ನೀವು? ಏನು ಹುಡುಗ? ಮಿಷಿ ಬಂದವ್ರು ಹುಡುಗ ಅಂದ್ಕೊಳ್ಳಿ. ಯಾಕ ನಾ ಹುಡುಗಿದ್ದೇನೆ, ಮಿಷಿ ನೋಡ್ತಿಲ್ಲ ಅಂತ ನಾನು. ಯಾರು ಹುಡುಗನ ಕೂಡ ಇಲ್ಲ. ಪಾರ ಅಂದ್ರೆ ಸಿಟ್ಟು ಬರ್ತಾ ಇಲ್ರಿ? ಪಾರ ಸಿಟ್ಟು ಯಾಕೆ? ಪಾರ ಇದ್ದೇನೆ ನೋಡ್ರಿ. ಮನುಷ್ಯ ಎಲ್ಲ ಅದನ್ನ ಖರೆ, ಅವನಿಗೆ ಗೊತ್ತಿಲ್ಲ ಇವು ಯಾವ ನಾನು ಅಲ್ಲ. ನಾನು ಪಾರು ಅಲ್ಲ, ನಾನು ಹರಿದವನು ಅಲ್ಲ, ನಾ ಗಂಡು ಅಲ್ಲ, ನಾ ಹೆಂಡತಿನೂ ಅಲ್ಲ, ನಾ ಅಪ್ಪನೂ ಅಲ್ಲ, ನಾ ಮಗನೂ ಅಲ್ಲ, ನಾ ಮಾವನೂ ಅಲ್ಲ, ನಾ ಹಳೆನೂ ಅಲ್ಲ, ನಾ ಮುದುಕನೂ ಅಲ್ಲ, ಕಟ್ಕಡೆ ಹೆಣನೂ ಅಲ್ಲ. ನಾ ಹೇಳಿದ್ರಿ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ನಾ ಹೇಳಿದ್ದೀನಿ ಸಾಕ್ಷಾತ್ ಪರಮಾತ್ಮನ ಸ್ವರೂಪ ಇದ್ದೀನಿ ಅಂತ. ಅದಕ್ಕೆ ಶಾಸ್ತ್ರ ತನ್ನರಿದು ತನ್ನ ಸ್ವರೂಪನರಿದು ಶಿವ ಸ್ವರೂಪವನ್ನರಿದು ಶಿವನು ತನ್ನನ್ನು ಒಂದು ಮಾಡುವುದೇ ಜ್ಞಾನ. ನೋಡ, ಜ್ಞಾನ ಅಂದ್ರೆ ಏನ್ರಿ? ಜ್ಞಾನ ಅಂದ್ರೆ ಏನು? ಜ್ಞಾನ ಇಲ್ದವ್ರು ಯಾರದಾರ? ಎಲ್ಲರಿಗೂ ಅದ. ಸ್ವಲ್ಪ ಅಡಿಗೆ ಉಪ್ಪು ಹೆಚ್ಚವ್ರೆ, ಖಾರ ಹೆಚ್ಚವ್ರೆ, ಅದಿಲ್ಲ ಜ್ಞಾನ. ಶಟ್ಕೊಂಡು ತಾಡು ತಿರುಗಿ ಸಗಿತೀರಿ, ಭಾಳ ಶಾಣೆ ಅಂತಾರೆ. ಭಾಳ ಶಾಣೆ ಎಷ್ಟು ಮುಣು ಜ್ಞಾನ ಅಂತಾರೆ. ಅಡುಗೆ ಮಾಡೋದ್ರಾಗ ಎಷ್ಟು ಜ್ಞಾನ. ಇವಕ್ಕೆ ಜ್ಞಾನ ಅನ್ನಂಗಿಲ್ರಿ. ಜ್ಞಾನ ಅಂತ ಅದಕ್ಕಂತಾರೆ ನಮ್ಗೆ ಗೊತ್ತಿಲ್ಲ. ತನ್ನ ಸ್ವರೂಪವನ್ನರಿದು ಶಿವಸ್ವರೂಪವನ್ನರಿದು ಶಿವನ ತನ್ನ ಒಂದು ಮಾಡುವುದೇ ಜ್ಞಾನ. ನೋಡ, ಇದಕ್ಕೆ ಜ್ಞಾನ ಅಂತಾರೆ. ಇವೆಲ್ಲ ಜ್ಞಾನಗಳ ಜ್ಞಾನ ಅಲ್ಲದು. ಆಕಾರ ವಿಕಾರ ನೋಡಿ ಮಾಡುವುದು ಅಲ್ಲದ ಜ್ಞಾನ. ಹೌದಲ್ಲ? ಆಕಾರ ಅನಂತ ಆಗ್ತಾವ. ಒಂದು ಗೋಧಿ ಹಿಟ್ಟಿನಾಗ ಚಪಾತಿನೂ ಹಾಕದ, ಚಕೋರಿನೂ ಆಗ್ತದ, ಶಾವಿಗೆನೂ ಆಗ್ತದ, ಮರಗುಳಿಗೆ ಏನಂತಿರ್ಲದು, ಆ ಗುಳಿಗಿನೂ ಹಾಕದ. ಅದೇನು ಹಿಟ್ಟ. ಹೌದಲ್ರಿ? ಹುಡುಗ ಜವ ತೆಗಿತಾವ, ನಾವು ಶಾವಿಗೆನೂ ಉಣ್ತೀವಿ, ನಾ ಗುಳಿಗೆ ಉಣಂಗಿಲ್ಲ ಅಂತ ಜಗಳ. ಅದೇ ಎಲ್ಲ ಮಿಠಾಯಿ ಸಕ್ಕರೆ ಆಗ್ಯಾವ್ರಿ. ಒಂದು ಹುಡುಗಂತ ನಾವು ಜಿಲೇಬಿನೇ, ನಾ ದೊಡ್ಡ ಚೆನ್ನಾಗಿಲ್ಲ, ಜಿಲೇಬಿ 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 ಅಂತದ್ದು. ನಾ ಪೇಡೆ ಪೇಡೆ ಎಲ್ಲ ಸಕ್ಕರೆ ಆಗ್ಯಾವ, ಎಲ್ಲ ಸಕ್ಕರೆ ಆಗ್ಯಾವ. ಹಾಕ
ಸಕ್ಕರೆ ಅಲ್ಲ, ರುಚಿ ತಿನ್ನೋದು ಸಕ್ಕರೆ ಏನು ಜಿಲೇಬಿ ಸಿಗಲಿ ಏನು ಸಿಗಲಿ, ಜಿಲೇಬಿಗೆ ಪೇಡೆಕ ಲಡ್ಡು ಜಗಳ ಶಾಣೆ ಅಂತಾರೆ, ಏನು ಹುಚ್ಚ ಅಂತಾರೆ ಇದಕ್ಕೆ. ನಿನಗೆ ಸಿಹಿ ಬೇಕು, ಸಿಹಿ ತಿನ್ನ ಸಾಕಾಟ. ಪರಂತು ಈ ಯಾರಿಗೆ ಅನಂತ ನಾಮರೂಪದ ಜ್ಞಾನದ ಜಿಲೇಬಿ, ಲಡ್ಡು, ಪೇಡೆ, ಬುಂದಿ ಹಿಂಗಾಯ್ತು ಅಂದ್ರೆ ಎಂದೂ ಸಮಾಧಾನ ಆಗಿಲ್ಲ. ಅದೇ ಬೇಕಂತಾನ ಆಯ್ತು ಬಿಡಪ್ಪ, ಎಲ್ಲರೂ ಸಕ್ಕರೆ ಅತ್ತ ಯಾವಾದರೆ, ಹೌದಲ್ಲ? ನಿಮ್ಮ ಸುದ್ದಿ ಹೇಳ್ತೇನೆ, ಶುಗರ್ ಆಗಿ ಚಕ್ರ ಬರಕತ್ತದ, ಲಡ್ಡು ಬೇಕೇನು ಪೇಡೆ ಬೇಕ? ಬೀಳ್ತೀರಿ ನೆಲಕ್ಕೆ, ಲಡ್ಡುನೇ ಬೇಕ. ಏನು ಕೊಡು, ಏನರ್ಥ? ಏನು ಸಿಹಿ ಏನರ್ಥ? ಪಟಕಂತ ಸಕ್ಕರೆ ಕೊಡು, ಲಡ್ಡು ಕೊಡು, ಪೇಡೆ ಕೊಡು, ಏನರ್ಥ? ಒಂದಿಟ್ಟು ಸಿಹಿ ಬೇಕಷ್ಟೇ, ಅದೇ ಇದೆ ಅಂತ ಇಲ್ಲ. ಯಾಕೆ? ಸಿಹಿ ಬೇಕು, ಇಲ್ಲ ಅಂದ್ರೆ ಚಕ್ರ ಬಂದು ಬೀಳ್ತಾನ. ಹಾಗೆ ಜಗತ್ತಿನೊಳಗೆ ಈ ನಾಮರೂಪಗಳು ಅನಂತ ಭೇದ ಅದಾವ. ಒಂದರಂಗ ಒಂದು ಇರಂಗಿಲ್ರಿ. ನಾಮಕ್ಕೆ ಜಗಾಡಬಾರದು. ಮನ್ಯಾಗ ಪೇಡೆನೇ ಬೇಕು ಅಂದ್ರೆ ಅಂಗಡಿ ಪೇಡೆ ತರಕ್ ಹೋದ, ಇಲ್ಲ ಜಿಲೇಬಿ ನಾ ಜಿಲೇಬಿ ಅಲ್ಲ ನಂಗೆ ಪೇಡೆನೇ ಅಂತಂದ್ರೆ, ಅರೆ 2 ಸಿ ಅಷ್ಟೇ ಕಿಲೋ ಅಷ್ಟೇ ರೊಕ್ಕದ ಓತು ಏನಂದ್ರೆ, ಇಲ್ಲ ನಂಗೆ ಪೇಡೆನೇ ಬೇಕು, ಜಗಳ ಶುರು ಹಾಕದ. ಒಟ್ಟು ಸಿಕ್ಕರೆ ಸಾಕಪ್ಪ, 1 ಕಿಲೋ ತಿಂದುಕೊಂಡ್ರ ಆರಾಮ ಇರ್ತಾನೆ. ಅದಕ್ಕೆ ಮಹಾನುಭಾವರು ಶಾಸ್ತ್ರ ಹೇಳ್ತಾರೆ, ಜಗತ್ತಿನೊಳಗೆ 2 ವಸ್ತು ಅದಾವ. ಜ್ಞಾನ ಅಂತ ಎದಕ್ಕಂತ ತಿಳ್ಕೋಬೇಕು. 2 ವಸ್ತು ಅದಾವ ನಮ್ಮಲ್ಲಿ. ಜಗತ್ತು ತಯಾರ ಆಗ್ಯದ 5 ಸಾಮಗ್ರಿಯಿಂದ. ಜಗತ್ತೇನದಲ್ಲ 5 ಸಾಮಗ್ರಿ ಅದ. ಅವು ಯಾವುವು? ಒಂದು ಅದ, ಒಂದು ತೋರ್ತದ, ಒಂದು ಬೇಕು, ಒಂದು ನಾಮ, ಒಂದು ರೂಪ. ಇಷ್ಟದಾವಿಲ್ರಿ? ಪೇಡೆ ಅಂತ ಹೆಸರು ಅದಾವಿಲ್ಲ? ಇಲ್ಲ ಅಂದ್ರೆ ಅಂಗಡ ಕುಡು ಕುಡು, ಏನು ಕುಡು ಕುಡು, ಏನು ಹೇಳು ಅಂತಾನ. ಕುಡು ಕುಡು ಅಂದ್ರೆ ಏನು ಹೇಳು ಅಂತಾನ. ಪೇಡೆ ಅಂದ್ರೆ ಕೊಡ್ತಾನಲ್ಲ, ಪೇಡೆ ಅಂದ್ರೆ ಕೊಡ್ತಾನೆ. ಅದು ಇಲ್ಲ ಅಂದ್ರೆ ವ್ಯವಹಾರ ನಡೆಯಂಗಿಲ್ಲ. ನಾಮ್ ಬೇಕು, ಹೌದಲ್ಲ? ಅದ ರೂಪ ಒಂದು ಅದ ಇಲ್ರಿ, ಹೌದಲ್ಲ? ಗುಂಡ ಉದ್ದ ಏನು ಪೇಡೆ ಉದ್ದರ ಇರ್ಲಿ ಗುಂಡರ ಇರ್ಲಿ, ಪೇಡೆ ಅದಕ್ಕೊಂದು ರೂಪ ಅದ ಅದ ಇಲ್ರಿ? ಪೇಡೆ ಅದ ಇಲ್ಲ? ಇಲ್ದಿರು ತಗೋತೀರಿ? ಪೇಡೆ ಅಂತ ಒಂದು ಹೆಸರದ, ಅದ ಗುಂಡ ಪೇಡ ಒಂದು ರೂಪ ಅದ, ಅದ ಅನ್ನೋದದ, ಹೌದಲ್ಲ? ಅದ ಕಾಣಕತ್ತದ, ಬೇಕಾಗ್ಯದ. ಪ್ರತಿಯೊಂದು ವಸ್ತುವಿನಲ್ಲಿ 5 ಸಾಮಾನು ಅದಾವ. ಒಂದು ಹೆಸರ, ಒಂದು ಆಕಾರ, ಒಂದು ಅದ, ಒಂದು ತೋರ್ತದ, ಒಂದು ಬೇಕು. ಇಷ್ಟು ವಸ್ತುಗಳು ಅದಾವ ಜಗತ್ತಿನೊಳಗೆ. ಪರಂತು ಈ 5ರದಾಗ ಮಜಾ ಏನದ ಅಂತ ಕೇಳಿದ್ರೆ, ನಾವು ಮೊದಲಿಂದ 2ಕ್ಕೆ 6ಕ್ಕೆ ಜಗಳ ಆಡ್ತೇವೆ. ಮುಂದಿಂದ ನಮ್ಗೆ ಗೊತ್ತಿಲ್ಲ ಯಾವುದು ನಾಮ ರೂಪ. ಹುಡುಗರು ಎಲ್ಲ ಮಿಠಾಯಿ ಸಕ್ಕರೆದೇ ಹಾಕದ್ರಿ. ಸಕ್ಕರೆ ಸುಮ್ಮನೆ ಯಾವ್ದಾರು ತಿಂದು ಕುಂಡ್ರು ಬರದ ಎಲ್ಲ ಅಡುಗೆ ಸೀದೆ ಇರ್ತಾವ. ನೀವು ಹೋಳಿಗೆ ಯಾಕೆ ಮಾಡಿಲ್ಲ, ಹುಗ್ಗಿ ಯಾಕೆ ಮಾಡಿದ್ರಿ? ಅರೆ ಹುಗ್ಗಿಯಾಗನೂ ಅದೇ ಅದ, ಹೋಳಿಗೆಗೂ ಅದೇ ಅದ. ಸುಮ್ಮನೆ ತಿಂದು ಕುಂಡ್ರಬಾರ್ದ? ಇಲ್ಲ, ಪೇಡೆನೂ ಅದೇ, ಜಿಲೇಬಿನೂ ಅದೇ, ಎಲ್ಲಾನು ಅದರದೇ ಅದ. ಕರೆ ನಾ ಜಿಲೇಬಿನೇ ಬೇಕು, ನಾ ಪೇಡೆನೇ ತಿಂತೀನಿ. ಜಗಳ ಶುರುವಾಗ್ತದಲ್ಲಿ ಪೇಡೆ ಜಿಲೇಬಿ. ಸಕ್ಕರೆ ಬದ್ದೆ ಜಗಳ ಯಾರಿಗಿಲ್ಲಲ್ರಿ, ಎಲ್ಲರೂ ಸಕ್ಕರೆನೇ ಅದ. ಜಗಳದಲ್ಲಿ ಶುರುವಾಗ್ತದ ಮನುಷ್ಯನಿಗೆ. ಯಾರು ಹೆಸರ ಆಕಾರ ನೋಡ್ತೀರಿ ಅದಕ್ಕೆ ಮಜಾ ಅದಲ್ರಿ. ಹುಡುಗಿ ನೋಡಕ್ ಹೋಗ್ತಾರಂತ ಏನ್ ನೋಡ್ತಾರ? ಏನ್ ನೋಡ್ತಾರ? ಹೆಣ್ಮಗಳು ಅದಾಡ ಇಲ್ಲ? ಹೆಣ್ಮಗಳು ಬೇಕಲ್ಲ, ಹೆಣ್ಮಗಳು ಅದಾಳಲ್ಲ. ಹೆಸರು ಬರೋಬರಿ ಇಲ್ರಿ, ಹೆಸರು ಬದಲು ಮಾಡ್ತಾರ. ಏನ್ ನೋಡಿ, ನೋಡಕ್ಕೆ ಚಂದ ಇಲ್ರಿ. ಜಗಡೆಯಲ್ಲಿ ಬರ್ತವೆ, ನೋಡಕ್ಕೆ ಚಂದ ಇಲ್ಲ, ಹೆಸರು ಬರೋಬರಿ ಇಲ್ಲ. ಬದಲು ಮಾಡ್ರಿ. ಯಾಕ? ಗಣ ಗುಣ ನಿನ್ನ ಹೇಳಿನ ಅವೆರಡು ಬರೋಬರಿ ಇರಬಾರ್ದು. ಹೆಸರು ಬದಲು ಮಾಡಿ ಮದುವೆ ಮಾಡ್ತಾರೆ. ಬರೋ ಜಗಳಲ್ಲಿ ನಾಮ ರೂಪದಾಗ ಜಗಳದ. ನೋಡಕ್ಕೆ ಚಂದ ಇಲ್ಲ, ಹೆಸರು ಬರೋಬರಿ ಇಲ್ಲ. ಎಷ್ಟು ಮಂದಿ ಹೆಸರು ಬದಲು ಮಾಡ್ತಾರಿಲ್ರಿ? ಬದಲು ಮಾಡ್ತಾರೆ. ಜಗದ ಅದಲ್ಲಿ ಹೆಣ್ತಿ ಎಲ್ಲರಿಗೆ ಅಸ್ಥಿ ಭಾತಿ ಪ್ರಿಯ, ಯಾರಿಗೆ ಜಗಳಿಲ್ಲ.
ನಾಮ ರೂಪದಲ್ಲಿ ಜಗಳ ಇರ್ತವೆ ಅಂತ ತಿಳ್ಕೊಂಡು ಮಹಾತ್ಮರು ನಮಗೇನು ಹೇಳ್ತಾರೆ, ಎಲ್ಲ ನಾಮ ಎಲ್ಲ ರೂಪ ಎಂದು ಚಲೋ ಇರಂಗಿಲ್ಲ, ಅವು ಬದಲಾಕೋತೇ ಇರ್ತಾವ. ಹೌದಲ್ರಿ? ಭಾಳ ಚಂದ ಸುಂದರ ಗಂಡ ಸುಂದರ ಹೆಣ್ತಿ ಮಾಡ್ಕೊಂಡಿರ್ತೀವಿ, ಹಂಗೆ ಇರ್ತಾವೇನ್ರಿ ಆಕಿ? ಹಂಗೆ ಇರ್ತಾವ ಇಲ್ಲ? ಬರೋಬರ್ತೆ ಹೆಂಗೆ ಹಾಕದ್ರಿ ಗೊತ್ತದ ನಿಮ್ಗೆ? ಬರೋಬರ್ತೆ ಏನ್ ಹಾಕ? ಆ ರೂಪನೂ ಇಲ್ಲ. ಇಟ್ಟಿದ ಕಾಲಕ್ಕೆ ಹುಡುಗಿ ಅಂದ್ರಿ, ಹೌದ್ರ? ಹುಡುಗಿ ಅಂದ್ರಿ. ಅದಕ್ಕಿಂತ ಮೊದಲು ಕೂಸ ಅಂದ್ರಿ, ಆಮೇಲೆ ಹುಡುಗಿ, ಆಮೇಲೆ ಯುವತಿ, ಆಮೇಲೆ ಏನಂದ್ರಿ ಪತ್ನಿ, ಆಮೇಲೆ ಮುದುಕಿ, ಆಮೇಲೆ ಹೆಣ. ಎಷ್ಟು ಹೆಸರು ಬಂದ್ರಿ? ಒಂದು ಮನುಷ್ಯಾಗ ಇಟ್ಟು ಹೆಸರು ಅದಾವ. ಮೊದಲ ಕೂಸ ಅಂದ್ರಿ, ಆಮೇಲೆ ಬಾಲಕ ಬಾಲಿಕೆ ಅಂದ್ರಿ, ಆಮೇಲೆ ಹುಡುಗ ಹುಡುಗಿ ಅಂದ್ರಿ, ಆಮೇಲೆ ತರುಣ ತರುಣಿ ಅಂದ್ರಿ, ಆಮೇಲೆ ಪತಿ ಪತ್ನಿ ಅಂದ್ರಿ, ಆಮೇಲೆ ಮುದುಕ ಮುದುಕಿ ಅಂದ್ರಿ, ಆಮೇಲೆ ಹೆಣ ಅಂದ್ರಿ. ಕಡಿ ಅಂತ ಪರ್ಮನೆಂಟ್ ಹೆಸರು ಅದೇ ಒಂದು ಕಡಿ. ಉಳಿಕೆಯಲ್ಲಿ ನಡ್ಬೇಕು ಹಾವು ಇವೆಲ್ಲ. ಕೂಸ ಪಾಸ ಕಟ್ಕರಿ ಹೆಣ. ಹೆಣದ ಮುಂದೆ ಹೆಸರೇ ಇಲ್ಲ, ಕತಿ ಲಾಸ್ಟ್ ಹೆಸರು. ಅದ್ರ ಮುಂದೆ ಹೆಸರು ಅದಾವೇನು? ಅದೇ ಇವು ಬದಲು ಬರ್ತಾ ಹೋಗ್ತಾವ್ರಿ ಶಾಸ್ತ್ರ. ಅದಕ್ಕೆ ಅಂತ ನಾವು ಯಾವ ನಂಬ್ಯಾಡ್ರಿ ಅಂದ್ರೆ ಅವ್ರು ಅವು ಬರು ಹೋಗು ಖಾಯಂ ಇದ್ದು ನಂಬ್ರಿ. ಖಾಯಂ ಏನು? ಮನುಷ್ಯ ಖಾಯಂ, ಕಡೆ ಹಣ ಖಾಯಂ. ಶಾಸ್ತ್ರ ಹೇಳ್ತಾರೆ. ಅದಕ್ಕೆ ನೀವು ನಾಮರೂಪವನ್ನ ನಂಬಲಿಕ್ಕೆ ಹೋಗಬೇಡ್ರಿ. ಜಗತ್ತಿನೊಳಗೆ ಯಾವ ವಸ್ತುನೂ ಬರೋಬರಿ ಇಲ್ಲ. ಹೆಸರು ಇಟ್ಟುದು ಮುಂದೆ ಹೆಸರು ಕಡ್ಕೋತೆ ಹೋಗ್ತಾವ. ಹೌದಲ್ರಿ? ಎಲ್ಲ ಕಡ್ಕೋತೆ ಆಗುತ್ತೆ. ಮಾಡದ ಅನ್ನ ಬರೋಬರಿ ಇರ್ತದ್ರಿ, ಕಟ್ಟದ ಮನೆ ಬರೋಬರಿ ಇರ್ತವೆ, ಹುಟ್ಟದ ಮನುಷ್ಯ ಬರೋಬರಿ ಇರ್ತಾನೆ ಇಲ್ಲ. ಮಾಡದ ದಡ್ಡಿಗೆ ಎಷ್ಟು ಸುವಾಸನ ಗರ್ಮ ಗರ್ಮ್. ಮುಂದೆ ಮರುದಿವಸ ಮೂಸಿ ನೋಡಕ್ ತಯಾರಾಗಿಲ್ಲ. ಅದ ಹೆಂಗಿರ್ತದ್ರಿ? ಯಾವ ಜಗತ್ತಿನೊಳಗೆ ನಾಮರೂಪದವರು ಸದಾ ಇರಂಗನಿಲ್ಲ. ಅದಕ್ಕೆ ಮಹಾತ್ಮ ನಮಗೆ ಹೇಳ್ತಾರಪ್ಪ, ಜ್ಞಾನ ಅಂತ ಎದಕ್ಕಂತಾರೆ? ಅದೇ ಯಾವುದು ಸದಾ ಇರ್ತದ ಅದರ ಜ್ಞಾನ ಮಾಡ್ಕೊಳಕ್ ಪ್ರಯತ್ನ ಮಾಡಿ ವಿನಃ ಯಾವುದು ಸದಾ ಬದಲಾಕೊಡ್ತ ಅದರ ಜ್ಞಾನ ಮಾಡ್ಕೊಂಡು ಏನ್ ಮಾಡವಿದ್ದೀಯಪ್ಪ? ಹುಡುಗ ಏನಿಲ್ಲ, ಹೋಗ್ತಾನೆ ಮುಂದೆ. ತರುಣ ಹೋಗ್ತದ ಮುಂದೆ, ಮುದುಕ ಹೋಗ್ತದ ಮುಂದೆ. ಅವು ಯಾವ ಸ್ಥಿರವಾಗಿರ್ತಕ್ಕಂಥವ್ರು ಅದು ಬೆನ್ನ ಯಾಕೆ ಹತ್ತಿದಿ? ಯಾವುದು ಸ್ಥಿರ ಅದ ಸದಾ ಇರ್ತವೆ. ಹುಡುಗಾಗಿನೇ ಇದ್ದೆ, ಹೌದ್ರಿ? ಕರುಣಾಗಿನೇ ಇದ್ದೆ, ಮುದುಕಾಗಿನೇ ಇದ್ದೆ, ಹೆಣಾಗಿನೇ ಇದ್ದಿಲ್ಲ. ಮತ್ತೆ ಹೆಣ ಇಲ್ಲ ಅನ್ನೋದು ಬರ್ತಾರೆ, ಕೆತ್ಕೊಂಡೇ ಬರ್ತಾರೆ. ಹೌದಲ್ಲ? ನಾ ಸದಾ ಇರ್ತೀನಿ. ಸದಾ ಇರುವುದಕ್ಕೆ ಜ್ಞಾನ ಅಂದಾರ. ಇದ್ರ ಪ್ರಯತ್ನ ಮಾಡಿದಿನ ಜಗತ್ತಿನೊಳಗೆ ಬಂದು ಹೋಗತಕ್ಕಂಥದ್ದಕ್ಕೆ ಯಾಕೆ ನೀ ಹುಚ್ಚನಂಗ ಮಾಡ್ತೀಯಪ್ಪ? ಅವೆಲ್ಲ ಬರ್ತಕ್ಕಂಥ ಇರ್ತಕ್ಕಂಥದ್ದು ಅದ. ಅದಕ್ಕೆ ಇಂತಹ ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಆ ಜ್ಞಾನ ಮಾಡ್ಕೋಬೇಕೇ ವಿನಃ ಅದು ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನೀ ಮನುಷ್ಯ ಆಗಿ ಏನ್ ಲಾಭದ ಅಂತ ಕೇಳ್ತಾರ. ಏನ್ ಲಾಭದ? ಯಾವುದೋ ಊರಾಗ ಒಂದು ಅಗಸರ ಬಟ್ಟಿ ಊರು ಬಟ್ಟಿ ತಗೊಂಡು ಒಯ್ತಿದ್ರಲ್ರಿ. ನೋಡಿ ಎಷ್ಟು ಜ್ಞಾನ. ಸಾಕಲವಾಡುಕಿನ್ನ ಗೊಲ್ಲುವಾಡು ಮೇಲು, ಗೊಲ್ಲುವಾಡುಕಿನ್ನ ಇಂಟಿ ಕುಕ್ಕು ಮೇಲು, ಚದರಂಗ ಚಪಲ ಬುದ್ಧಿಯ ಕಾಣೆ ಸಾಧು ಬುದ್ಧಿಯ ರಾದು. ತೆಲುಗಿನಾಗ ಒಂದು ಮಾತು ಹೇಳ್ತಾರ, ಅವ್ ಪ್ರಾಣಿಕ್ಕಿಂತ ಕಡಿ ಇದ್ದೇವ್ರಿ ನಾವು. ಎಂತ ವಿಚಾರಿ? ಸಾಕಲವಾಡುಕಿನ್ನ ಗೊಲ್ಲುವಾಡು ಮೇಲು. ಕುರಿ ಕಾಯೋರು ನೋಡಿರಿ ಇಲ್ಲಿ ನೀವು. ಅವರು ಇವರು ಕುರಿ ಬರೋಬ್ಬರಿ 100 ಕುರಿ ಕೂಡಿರ್ತಾವ. ಹೊತ್ತು ಮಣಿಗೆ ಜಗಳ ಕುರಿಗಳು ಕುರುಬು ಜಗಳ ನಮ್ಮ ಕುರಿ ನಿಮ್ಮ ಕುರಿ ಬರೋಬ್ಬರಿ ಎಷ್ಟು ಶಣೆ ನಿಮ್ಗಿಂತ ಶಣೆ ಇರೋದ. ಅದ ಕುರಿಯವ್ರು ಜಗಾಡ್ತಾರೆ. 100 ಕುರಿ ಕೂಡ್ಲಿ ಎಂದು ಜಗಳ. ಕುರಿ ಬರೋ ಒಂದು ಕುರಿ ಇರ್ತಾವ, ಅವ್ರು ಹಿಡ್ಕೊಂಡು ಹೋದ್ರು, ಅವ್ರ ಬೆನ್ನೆಲ್ಲ ಹತ್ತಾವ. ಸಾಕಲವಾಡಕ್ಕಿನ್ನ ಗೊಲ್ಲುವಾಡಬೇರು. ಅಗಸರು ನಿಮ್ಮ ಊರು ಬಟ್ಟೆ ಎಲ್ಲ ಒಯ್ತಾರೆ. ಸಾಲಿ ಕಲ್ತಿಲ್ಲ ಅವ್ರು, ಈಗೆಲ್ಲ ಹೆಸರಾಗ್ತಾರೆ. ಮೊದಲೇ ಊರು ಗೌಡಂದು ಗೌಡ್ತಿದು ಸಾವುಕಾರ ಎಲ್ಲ ಒಯ್ತಿರು. ಹೊತ್ತು ಮನೆ ಬರೋಬ್ಬರು ತಂದು ಅರ್ವಿ ಅವ್ರ ಮನೆ ಕುಡ್ತೀರಿಲ್ಲ. ಸಾವುಕಾರ್ತಿ ಅರಿ ಬೇರೆ, ಗೌಡ್ತಿ ಅರಿ ಬೇರೆ, ಸಾವುಕಾರ ಚೋಣಿ ಬೇರೆ, ಅವ್ರ ಚೋಣಿ ಬೇರೆ. ಮತ್ತು ಚೋಣಿ ಅವ್ರ ಚೋಣಿ ಇವ್ರಿಗೆ ಕೊಟ್ಟು ಹರ್ಕೊಂಡು ಹೋಗ್ತಾವ. ಎಷ್ಟು ಶಾಣೆರಿ ಓದಿಲ್ಲ, ಸಾಲಿ ಓದಿರಿ, ಇನ್ನು ಓದಿಲ್ಲ ಅವರು. ಶಾಣೆರಿ ಇದ್ರಿ ಇಲ್ಲಿ. ಈ ಸಾಲಿ ಓದೇ ದೊಡ್ಡಾಗ್ಯಾವ.
ಅವ್ ಏನ್ ಓದ್ತಿತ್ತಿಲ್ಲ, ಬರೋಬ್ಬರಿ ಮಾಡ್ತಿದ್ದ ನೋಡ್ರಿ. ಅರ್ವಿ ಅಯ್ಯವಾಗಿ ಸರ ಬರ್ತಿದ್ದ, ಕುರಿ ಕಾಯ ತಮ್ಮ ಕುರಿ ಕೂಡಿ ಮೇದ್ರಕ್ಕೆ ಬೇರೆ ಮಾಡ್ಕೊತೀವಿ. ಸಾತಲವಾಡಕ್ಕಿನ್ನ ಗೊಲ್ಲುವಾಡ ಮೇಲೂ, ಗೊಲ್ಲುವಾಡಕ್ಕಿನ್ನ ಇಂಟಿ ಕುಕ್ಕು ಮೇಲೂ. ಶಾಸ್ತ್ರ ಹೇಳ್ತಾರೆ, ಚದರಂಗ ಚಪಲ ಬುದ್ಧಿಯ ಕಾಣಿ ಸಾಧು ಬುದ್ಧಿಯರ. ಎಷ್ಟು ಶಾಣ್ಯಾರ ಕಲ್ತೀರಿ ಅಟ ದಡ್ಡರಾಗಿರಿ. ಶಾಣ್ಯರೇನು ಅಟ್ ದಡ್ಡರಾಗಿದ್ದೇವೆ ಹೊರತು ಅವ್ರು ಏನೂ ಕಲ್ತಿಲ್ಲ. ಎಷ್ಟು ಶಾಣ್ಯರಿದ್ದೀರಿ, ಎಷ್ಟು ಶಾಣ್ಯರಿದ್ದರು ಅವರು. ಅದಕ್ಕೆ ಅಂತಾರ ಅವರು, ಮನುಷ್ಯನಿಗೆ ಎಲ್ಲಿ ತನಕ ಇವೆಲ್ಲ ಜ್ಞಾನಗಳು ಅಜ್ಞಾನ ನೋಡ ಅಂದಾರ. ಶಿವಶರಣ ಆತ್ಮಜ್ಞಾನ ಮಾಡ್ಕೋಬೇಕ್ರಿ, ಆತ್ಮಜ್ಞಾನ ಮಾಡ್ಕೋಬೇಕು. ಅದು ಜ್ಞಾನ ಇಲ್ಲ. ಏನಿರ್ದೋಡೇನು ನಿಜ ಬೋಧಿಯೊಂದು ಇಲ್ಲದರೆ ಕಾನನದ ಬೆಳೆದಿಂಗಳಂತೆ ನಿಷ್ಫಲವು, ರಂಡೆಗೊಲಿಗದ ಯೌವನದಂತೆ ನಿಷ್ಫಲವು, ಹೆಣಕೆ ಮಾಡಿದ ಶೃಂಗಾರದಂತೆ ನಿಷ್ಫಲವು. ಎಷ್ಟು ಚಂದ ಹೇಳೋದ್ರಿ. ನೀ ಎಲ್ಲ ಅದ, ನಾ ಯಾರು ಗೊತ್ತಿಲ್ಲ. ನಾ ಸಾವುಕಾರ, ನಾ ಶ್ರೀಮಂತ, ನಾ ಶಾಣ್ಯ. ನೀ ಯಾರು? ನೀ ಯಾರು? ನಾ ಕಲ್ಲಪ್ಪ. 13 ದಿವಸಕ್ಕೆ ಹೆಸರಿಟ್ರು, ಅದಕ್ಕೆ ತಮ್ಮ ನೀ ಯಾರು? ನಾ ಶಾಣ್ಯ, ನಾ ಸಾವುಕಾರ, ನಾ ಸಾಯಿಬ. ಅರೆ ನೀ ಯಾರು ಗೊತ್ತಿಲ್ಲ ನಿನಗೆ. ಹೂ ಆರ್ ಯು ಅಂತ ಕೇಳಿದ್ರೆ ನೀ ಯಾರು ನಿನಗೆ ಗೊತ್ತಿಲ್ಲ. ಮತ್ತೆ ನಾ ಸಾವುಕಾರ. ಅರೆ ಸಾವುಕಾರ ಆಮೇಲೆ ಆಗಿದೆ, ಕಲ್ಲಪ್ಪ ಹೆಸರು ಆಮೇಲೆ ಇಟ್ಟಾರ, ಗಂಡ ಆಮೇಲೆ ಆಗಿದೆ. ಅದಕ್ಕಿಂತ ಮೊದಲು ಏನಿದ್ದೀನಿ ಅಂತ ಕೇಳಿದ್ರೆ ನಂಗೆ ಗೊತ್ತಿಲ್ಲ ಅಂದ್ರೆ ಚದರಂಗ ಚಪಲ ಬುದ್ಧಿಯ ಕಾನ ಸಾಧು ಬುದ್ಧಿಯರ ಮನುಷ್ಯನಿಗೆ. ಅದಕ್ಕೆ ಅಂತಾರ ಅವರು, ಒಂದು ವೇಳೆ ನೀ ಯಾರು ಅನ್ನೋದು ಗೊತ್ತಿಲ್ಲ, ನಾ ಸಾವುಕಾರ, ನಾ ಹೆಂಡತಿ, ನಾ ಗಂಡ, ನಾ ಮಗ, ನಾ ಅಪ್ಪ, ನಾ ಮಾವ, ನಾ ಅಳಿಯ, ಹಿಂಗ ಅಂದಿ ಅಂತ ಕೇಳಿದ್ರೆ ದನದಕ್ಕಿಂತ ಕಡಿ ಜ್ಞಾನ ಅದ ಅಂತಾರ ಅವರು. ಏನಿರ್ದೋಡೇನು ನಿಜ ಬೋಧಿಯೊಂದಿಲ್ಲದಿರೆ ಕಾನನದ ಬೆಳೆದಿಂಗಳಂತೆ ನಿಷ್ಫಲವು. ನಾ ಯಾರು ಅನ್ನೋದು ಗೊತ್ತಿಲ್ಲ. ನಾ ಶ್ರೀಮಂತ, ಸಾವುಕಾರ. ಅರೆ ನೀ ಸಾವುಕಾರ, ನೀ ಯಾರು? ಅದು ಆ ಜ್ಞಾನ ಇಲ್ಲದ ಶ್ರೀಮಂತಿಕೆ. ಅಡವಿಯೊಳಗೆ ಚಂದ್ರನ ಬೆಳಕಿದ್ರೆ ಏನ್ ಕೆಲಸ ಬರ್ತದ್ರಿ? ಅಡವ್ಯಾಗ ಊರಾಗಿದ್ರೆ ತಿರುಗಾಡ್ತ, ಅಡವ್ಯಾಗ ಬಿದ್ರೆ ಏನ್ ಕೆಲಸಕ್ಕೆ ಬರ್ತದೆ? ಕಾನನದ ಬೆಳೆದಿಂಗಳಂತೆ ನಿಷ್ಫಲವು, ಹೆಣಕೆ ಮಾಡಿದ ಶೃಂಗಾರದಂತೆ ನಿಷ್ಫಲವು. ಅಪ್ಪ ಇರೋ ತನಕ ಒಂದು ದುಡ್ಡು ಕೊಡ್ಲಿಲ್ಲ, ಏನೂ ಕೊಡ್ಲಿಲ್ಲ. ಮುದುಕ ಒದತಿತ್ತು, ಅದಿಟ್ಟು ರೊಕ್ಕ ಕೊಡು, ಚಾ ಕೊಡೋ ಬರ್ತೀನಿ ಅಂದ್ರೆ ಸುಮ್ಕೊಡ್ರು. ಹಂಗೆ ಅನ್ನತ್ತೆ ಮುದುಕ ಒಳ್ಳೆ ಒದರುತ್ತೆ, ಹಂಗೆ ಸುಮ್ಕೊಡು ಅಂತಿದ್ರು. ಹೌದಲ್ಲಿ ಮುಪ್ಪಿನ ಕಾಲಕ್ಕೆ 10 ರೂಪಾಯಿ ಚಾ ಕುಡಿಯಕ್ಕೆ ಕೊಟ್ಟಿಲ್ಲ. ಸತ್ತ ಮೇಲೆ ಹಣ ಕೊಳ್ಳಕ್ಕೂ ಎಲ್ಲ ನೋಟಿನ ಸರ ಹಾಕ್ತಾರೆ. ನೋಡ್ರಿ ಇಲ್ಲಿ ನಿಮ್ಮ ಕಡೆ ನೋಟಿನ ಸರ, ಬಂಗಾರ ಸರ ಹಾಕ್ತಾರೆ. ಇರೋ ಟೈಮ್ಗೆ 10 ರೂಪಾಯಿ ಕೊಟ್ಟಿಲ್ಲ, ಕೊಳ್ಳಾಗ 1000 ರೂಪಾಯಿ ನೋಟ್ ಸರ ಹಾಕ್ತಾರೆ. ಯಾಕೆ? ಇದು ಹಣ ಎಲ್ಲಿ ಹೋಗಿಲ್ಲ ಅಂತ ಗೊತ್ತದ, ಅದಕ್ಕೆ ಹಾಕ್ತಾರ ಅವ್ರು. ಖರ್ಚು ಮಾಡ್ತಾ ಕೊಡ್ಲಿಲ್ಲ 10 ರೂಪಾಯಿ. ಏನು ಫಲ? ಇರೋ ತನಕ 10 ರೂಪಾಯಿ ನಿಮ್ಮ ಅಪ್ಪ ಕೊಟ್ಟಿಲ್ಲ, 10 ಮೇಲೆ ಹೆಣಕ್ಕೆ ಶೃಂಗಾರ ಮಾಡಿದ್ರೆ ಏನ್ ನಿಮ್ಮ ಅಪ್ಪ ಸಂತೋಷ ಆಗ್ತದ? ಏನ್ ನಿನಗೆ ಸಂತೋಷ ಆಗ್ತದ? ಹೆಣಕೆ ಮಾಡಿದ ಶೃಂಗಾರದಂತೆ ನಿಷ್ಫಲವು. ಆತ್ಮಜ್ಞಾನ ಇಲ್ಲ ಅಂದ್ರೆ ರಂಡೆಗೆ ಒದಗಿದ ಯೌವನದಂತೆ ನಿಷ್ಫಲವು. ಅರೆ ಹರೆತನ ಬಂದಕ್ಕೆ ಗಂಡ ಇರ್ಬೇಕ್ರಿ. ಹಿಂದಕ್ಕೆ ಕಾಲಕ್ಕೆ ಸಣ್ಣವ್ರು, ಅದಕ್ಕೆ ಯಾಕೆ ಬರ್ದಾರಂದ್ರೆ ಹಿಂದಕ್ಕೆ ಸಣ್ಣವ್ರಿದ್ದಕ್ಕೆ ಮದುವೆ ಮಾಡ್ತೀರಿ. 10, 15, 8-10 ವರ್ಷ ಮದುವೆ ಮಾಡಿದ್ರು, 15 ವರ್ಷ ಹುಡುಗಿ ಬಂತು, ಗಂಡ ಸತ್ತ. ಆ ಹರೆತನ ಏನ್ ಕೆಲಸಕ್ಕೆ ಬರ್ತದೆ? ಬರೀ ಮಂದಿನಿಂದ ಮಾಡ್ತಾರ. ದಾರಿ ಹೋದ್ರೆ 10 ಮಂದಿ ನೋಡ್ತಾರೆ. ನೀನು ಹರಿತನ ಗಂಡಿದ್ರೆ ಮಂದಿ ತಲೆ ಕೆಳಗೆ ಮಾಡ್ತಾರೆ, ಗಂಡಿಲ್ಲ ಹರಿತನ ಬಂತಂದ್ರೆ ರಂಡೆಗೆ ಒದಗಿದ ಯೌವನದಂತೆ ನಿಷ್ಫಲವು, ಹೆಣಕೆ ಮಾಡಿದ ಶೃಂಗಾರದಂತೆ ನಿಷ್ಫಲವು. ಹಂಗ ಮನುಷ್ಯನಾಗಿ ಹುಟ್ಟಿ ಪರಮಾತ್ಮನ ಭಕ್ತಿ ಇಲ್ಲ ಅಂದ್ರೆ ರಂಡಿಗೆ ಹರಿತನ ಬಂದಂಗ, ಹೆಣಕ್ಕೆ ಶೃಂಗಾರ ಮಾಡ್ದಂಗ, ಅಡವ್ಯಾಗ ಬೆಳಕು ಬಿದ್ದಂಗ. ಏನು ಫಲ ಅದ ಅಂತ ಕೇಳ್ತಾರೆ ಮಹಾತ್ಮರು. ಅದಕ್ಕೆ ಶಾಸ್ತ್ರ ಅಂತದೆ, ಮನುಷ್ಯನಾಗಿ ಹುಟ್ಟಿದಿ ಅಂದ್ಮೇಲೆ ಮಟ್ಟ ತನ್ನಮ್ಮದಲರಿಯುವುದು. ಮೊದಲೇ ಕೆಲಸ ನಾ ಯಾರು ಅಂತ ವಿಚಾರ ಮಾಡಬೇಕು, ಪರಮಾತ್ಮನ ಜ್ಞಾನ ಮಾಡ್ಕೋಬೇಕು. ಅದು ಮನುಷ್ಯನಾಗಿ ಹುಟ್ಟಿದವನ ಪರಮ ಆದ್ಯ ಕರ್ತವ್ಯ. ಅದಕ್ಕೆ ವಾಟ್ ಈಸ್ ಎ ಮ್ಯಾನ್ ಪ್ರೊಫಿಟೆಡ್ ಹಿ ಗೇನ್ಡ್ ದ ವರ್ಲ್ಡ್ ಅಂಡ್ ಲೂಸ್ ಹಿಸ್ ಓನ್ ಸೋಲ್. ಏನು ಗಳಿಸ್ದಂಗಾಯ್ತು ರೀ? ಏನು ಗಳಿಸ್ದಂಗಾಯ್ತು? ನಾ ಯಾರು ನನಗೆ ಗೊತ್ತಿಲ್ಲ ಅಂದ್ರೆ ನಾವು ಏನು ಗಳಿಸ್ದಂಗಾಯ್ತು? ವಾಟ್ ಈಸ್ ಎ ಮ್ಯಾನ್ ಪ್ರೊಫಿಟೆಡ್ ಇಫ್ ಹಿ ಗೇನ್ಡ್ ದ ಹೋಲ್ ವರ್ಲ್ಡ್? ಇಡೀ ಜಗತ್ತನ್ನೇ ಗೆದ್ದ. ಬರ್ತಾವೇನು? ಅಲೆಕ್ಸಾಂಡರ್ ಇಡೀ ವಿಶ್ವವನ್ನೇ ಗೆದ್ದ.
ಇಡೀ ಜಗತ್ತನ್ನೇ ಗೆದ್ದ ಅಪಾರ ಸಂಪತ್ತಿನ ಒಡೆಯ. ಸಾಯೋ ಕಾಲಕ್ಕೆ ಮಂತ್ರಿ ಕರೆದ ಹೇಳ್ತಾನೆ, ನೆನಪಿಡ್ರಿ, ಮಂತ್ರಿ ಕರೆದು ಹೇಳ್ತಾನೆ, ಏನು ನಾನು ಸತ್ತ ಮೇಲೆ ನಮ್ಮ ಧರ್ಮದಂತೆ ಮಣ್ಣು ಮಾಡಬೇಡ್ರಿ. ಕ್ರಿಶ್ಚಿಯನ್ ಇಸ್ಲಾಂ ಧರ್ಮದಲ್ಲಿ ಸಣ್ಣ ಏಣಿ ಮೇಲೆ ನಿಚ್ಚುಣಿಕೆ ಮೇಲೆ ಹಾಕಿ ಪೂರಾ ಪ್ಯಾಕ್ ಮಾಡ್ತಾರೆ ನೋಡ್ರಿ. ಇಲ್ಲಿ ನೀವು ಪೂರಾ ಪ್ಯಾಕ್ ಏನು ಹೊರಗೆ ಬಿಡಂಗಿಲ್ಲ. ಅವ ಹೇಳ್ತಾನೆ, when I will die, obey my orders. ನಾ ಎಂದು ಸಾಯ್ತೇನೆ, ನನ್ನ ಆಜ್ಞೆ ಪರಿಪಾಲನೆ ಮಾಡ್ಬೇಕು ನೀವೆಲ್ಲ. ಏನು ಅಂತ ಕೇಳಿದ್ರೆ, ನಾನು ಸತ್ತ ಬಳಿಕ ನನ್ನ ಎರಡೂ ಕೈಯ ಹೆಣದು ಹೊರಗಿರ್ಬೇಕು. ಶರೀರ ಸುತ್ತಲಿ ಕೈ ಹೊರಗಿರ್ಲಿ. ಅವರೆಲ್ಲರೂ ಅಂದ್ರೆ ಏನ್ರಿ ನಮ್ಮ ಧರ್ಮದಾಗ ಹಂಗಿಲ್ಲ, ಪೂರಾ ಪ್ಯಾಕ್ ಮಾಡ್ಬೇಕು, ಕೈ ಹೊರಗೆ ಬಿಡು ಅಂತೀರಿ ಅಲ್ಲ, ಹಿಂಗೆ ಯಾಕೆ ಮಾಡ್ತೀರಿ? ಇಲ್ಲ ಇಲ್ಲ, ಧರ್ಮ ವಿರುದ್ಧ ಆಗಲಿ. ನಾನು ಧರ್ಮ ವಿರುದ್ಧ ನಡೀತೀನಿ ಬರೋದು ಜಗತ್ತಿಗೆ ಗೊತ್ತಾಗಲಿ. ಏನ್ರಿ ಅದು ಜಗತ್ತಿಗೆ ಗೊತ್ತಾಗೋದು ಅಂದ? ಇಡೀ ಜಗತ್ತನ್ನೇ ಸೋಲಿಸಿ ಸಕಲ ಸಂಪತ್ತನ್ನು ತನ್ನ ಊರೊಳಗೆ ತಂದು ಇಟ್ಕೊಂಡಂತ ಅಲಕ್ ಜಾಂಡರ ಸಾಯುವಾಗ ಅವನ ಎರಡು ಕೈ ಖಾಲಿ ಇದ್ದು ಅಂತ ಗೊತ್ತಾಗಲಿ ಜನರಿಗೆ. ಯಾವುದು ತನ್ನ ಜೊತೆಗೆ ಬರುವುದಲ್ಲ, ಜನರಿಗೆ ಗೊತ್ತಾಗಲಿ. ಎಷ್ಟು ಜನರನ್ನು ಕೊಂದೆ, ಎಷ್ಟು ಜನರ ಅಪಹರಣ ಮಾಡಿದೆ, ಇಷ್ಟೆಲ್ಲ ಮಾಡಿ ಗಳಿಸಿದ ಸಂಪತ್ತು ಜಬ್ ಜಾಯೇಗಾ ಖಾಲಿ ಹಾತ್ ಜಾಯೇಗಾ. ಯಾವಾಗ ಸಾಯ್ತೀನಿ ಎರಡು ಕೈ ಖಾಲಿ ಇರ್ತಾವ. ನಮ್ಮ ಜೊತೆಗೆ ಬರ್ತಕ್ಕಂಥದ್ದು ಪುಣ್ಯ ಪಾಪ, ಒಳ್ಳೆಯವರು ಕೆಟ್ಟವರು ಇವೆರಡೇ ಬರ್ತಾವೆ. ಈ ಸಂಪತ್ತು, ಈ ರೊಕ್ಕ ರೂಪಾಯಿ ಯಾವುದು ಬರಂಗಿಲ್ಲ. ನಾ ಎಷ್ಟು ಜನರನ್ನು ಕೊಂದೆ ಈ ಸಂಪತ್ತಿನ ಸಲುವಾಗಿ, ಎಷ್ಟು ರಾಜ್ಯರನ್ನು ಕೊಂದೆ ಈ ಸಂಪತ್ತಿನ ಸಲುವಾಗಿ, ಪರಂತು ಖಾಲಿ ಹಾತ ಜಾಯೇಗ. ಸಾಯುವಾಗ ಕೈ ಖಾಲಿ ಇರ್ತಾವ, ಯಾರು ಒಯ್ಯಂಗಿಲ್ಲಪ್ಪ. ಬರ್ತಾವ ಎರಡೇ, ಪುಣ್ಯ ಪಾಪ. ನಮ್ಮ ಜೊತೆಗೆ ಬರ್ತಕ್ಕಂಥ ಒಂದು ಪುಣ್ಯ ಬರ್ತದೆ. ಕರ್ಮಾನು ಗುಗಚ್ಛತಿ ಜೀವ ಏಕ. ಸಾತ್ವವಾಗಿ ನಮ್ಮ ಜೊತೆಗೆ ಯಾರು ಬರ, ನಮ್ಮ ಕರ್ಮ ನಮ್ಮ ಜೊತೆಗೆ ಬರ್ತದೆ, ಪುಣ್ಯ ಪಾಪ ಅವೇ ನಮ್ಮ ಜೊತೆಗೆ ಬರ್ತಾವ. ಯಾವ ಬರಂಗಿಲ್ಲ ಪುಣ್ಯ ಆತ್ಮರೇ. ಅದಕ್ಕೆ ಜೀವನದಲ್ಲಿ ಮನುಷ್ಯ ಏನ್ ಮಾಡಪ್ಪ, ಪುಣ್ಯವನ್ನೇ ಮಾಡಿ. ಶಾಸ್ತ್ರ ಹೇಳ್ತು, ದುರಿತ ಕರ್ಮವನ್ನು ಅಲ್ಲದಿರು, ನಿಜಗೊಂಡು ಬರೋದು. ಪಾಪ ಮಾಡಕ್ ಹೋಗ್ಬೇಡ, ಪುಣ್ಯ ಕರ್ಮವನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡಕ್ಕೆ. ಅದೇ ನಿನ್ನ ಜೊತೆಗೆ ಬರ್ತದೆ. ಯಾರು ನಿನ್ನ ಜೊತೆಗೆ ಬರ್ತಕ್ಕಂಥವರಲ್ಲ. ಯಾರು ತಂದೆ ತಾಯಿ ಗಳಿಸಿದ ರೊಕ್ಕ ಯಾರು ಬರಂಗಿಲ್ಲ. ಅದು ಒಂದೇ ಬರ್ತದೆ, ಯಾವುದು ನೀ ಮಾಡಿದ ಪುಣ್ಯ ಬರ್ತಾ ಅಂತ ತಿಳ್ಕೊಂಡು ಮಹಾನುಭಾವರು ನಮ್ಗೆ ಧರ್ಮವನ್ನು ಆಚರಿಸಲಿಕ್ಕೆ ಹೇಳ್ತಾರೆ. ಪುಣ್ಯಾತ್ಮರೇ, ಅದನ್ನು ಜೀವನದಲ್ಲಿ ನಾವು ಧರ್ಮವನ್ನು ಆಚರಿಸಬೇಕು. ಮನುಷ್ಯನಿಗೆ, ಪಶುವಿಗೂ ಮನುಷ್ಯನಿಗೂ ಭೇದವನ್ನು ಉಸರಬಾರದು. ದನಕ್ಕೆ ಮನುಷ್ಯರಿಗೆ ಏನು ಭೇದದ? ದನ ಅಂತ ಅದಕ್ಕೆ ಯಾಕಂತೀರಿ, ಮನುಷ್ಯ ಅಂತ ಇವ್ರಿಗೆ ಯಾಕಂತೀರಿ? ಪಲಂಗ ಮೇಲೆ ಮಕ್ಕೊಂಡ್ರ ಮನುಷ್ಯರ, ಅರ್ಬಿ ಉಟ್ಕೊಂಡ್ರ ಮನುಷ್ಯರ, ಅರ್ಬಿ ಉಟ್ಕೊಂಡ್ರ ಪಲ್ಲಂಗ ಮೇಲೆ ಇದ್ರೆ ಮನುಷ್ಯ ಅನ್ನಂಗಿಲ್ಲ. ಕ್ಲಾತ್ ಸೆಂಟರ್ ಇರ್ತವಲ್ರಿ, ದೊಡ್ಡ ದೊಡ್ಡ ಅರ್ಬಿ ವ್ಯಾಪಾರ ಅಂಗಡಿ ಮುಂದೆ ಇರ್ತಾವ ನೋಡ್ರಿ. ಹೆಂಗ ಪ್ಯಾಂಟ್ ಹಾಕಿ ಇಟ್ಟಿರ್ತಾರ, ಸೀರೆ ಉಡಿಸಿ ಇಟ್ಟಿರ್ತಾರ, ಅವ್ ಮನುಷ್ಯರೇನ್ರಿ? ಹೋಗಿ ಕೇಳಿರ, ಈ ಪೋರಿ ಯಾವ್ದಕ್ಕೆ ಕೊಡ್ತೀರೇನಂತ, ಈ ಪಾರಿ ಯಾವ್ರ ನಮ್ಮ ಪೋರಿ ಕೇಳಿರಿ? ಅರೆ ಅರ್ಬಿ ಉಟ್ಕೊಂಡು ಮಾತ್ರಕ್ಕೆ ಯಾವ್ದು ಪೋರಿ ಆಗಂಗಿಲ್ರಿ. ಗುಣ ಬೇಕು ಮನುಷ್ಯನಿಗೆ. ಗುಣವೇ ಭೂಷಣವಲ್ಲದೆ ಮಣಿ ಹೇಮಾದಿಗಳು ಭೂಷಣವಲ್ಲವೋ. ಮನುಷ್ಯನಿಗೆ ಭೂಷಣ ಗುಣ ಅದ. ಅಕ್ಕ ಮಾದೇವಿಗೆ ಏನಿತ್ತು? ಬಂಗಾರ ತೆಗೆದು ಹೋದ್ಲು, ಮೈ ಮೇಲೆ ರೇಷ್ಮೆ ಬಟ್ಟೆ ತೆಗೆದು ಹೋದ್ಲು. ಹಾಕೊಂಡವ್ರ ಹೆಸರು ಅದೇನ, ಬಿಟ್ಟವ್ರ ಹೆಸರು ಅದ. ರಾಜ್ಯವನ್ನು ಬಿಟ್ಟು ಹೋದ್ಲು. ಅಕ್ಕಿ ಅರ್ಬಿ ಹೊತ್ಕೊಂಡಿಲ್ಲ. ಗುಣ, ಸದ್ಗುಣ, ವಿರತಿ, ವೈರಾಗ್ಯ, ಪರಮಾತ್ಮನ ಭಕ್ತಿ ಉಟ್ಕೊಂಡಿದ್ಲಕ್ಕಿ. ಜಗತ್ತು ಸೂರ್ಯ ಚಂದ್ರ ಇರ್ತಕ್ಕ ಅಕ್ಕಿ ನೆನೆಸ್ತದ. ಯಾಕೆ? ಗುಣ ಇರ್ಬೇಕ್ರಿ, ಗುಣ ಇರ್ಬೇಕು. ದಾರಕ್ಕೂ ಗುಣ ಅಂತಾರ. ಗುಣಫಣಿ ಅಂದರೆ ತೋರಿಕೆ ಅಲ್ಲ.
ಗುಣ ಅಂತ ದಾರಕ್ಕೂ ಗುಣ ಅಂತಾರೆ, ಸದ್ಗುಣಗೂ ಗುಣ ಅಂತಾರೆ. ನಾವು ಬರೀ ಈ ದಾರದ ಅರ್ಬಿ ಹೊಚ್ಕೊಳಕ್ ಕಲ್ತೇವೆ ವಿನ ಗುಣದ ಅರ್ಬಿ ಹೊಚ್ಕೊಳ್ಳಿಲ್ಲ ನಾವು ಯಾರು ಜಗತ್ತಿನೊಳಗೆ. ನಾವು ಮರ್ತೇವಿ. ಅವರು ಈ ಬಟ್ಟೆಯನ್ನು ಬಿಟ್ಟು ಗುಣದ ಬಟ್ಟೆಯನ್ನು ಹೊತ್ಕೊಂಡು ತಿಳ್ಕೊಂಡು ಸೂರ್ಯ ಚಂದ್ರ ಇರ್ತನಕ ಆಕಿ ನೆನಪು ಮಾಡ್ತೇವೆ. ನಾವು 10,000 20,000 ಸೀರೆ ಉಟ್ಕೊಂಡಿದೀವಿ ಖರೆ, ಅರ್ಬಿ ತೊಟ್ಟಿದೀವಿ ಖರೆ, ನಮ್ಮ ಹೆಸರು ನಮ್ಮ ಹೊರಗೆ ಗೊತ್ತಿಲ್ಲ. ಹೆಂಗದ? ಈ ಅರ್ಬಿಗೆ ಹೆಸರು ಬರಂಗಿಲ್ಲವ, ಆ ಗುಣ ಹೆಸರು ಬರ್ತದೆ. ಅದಕ್ಕೆ ಮಹಾನುಭಾವರು ಗುಣವಿಭೂಷಣವಲ್ಲದೆ ಮಣಿ ಹೇಮಾದಿಗಳು ಭೂಷಣವಲ್ಲವು. ಬಂಗಾರ ಬೆಳ್ಳಿ ಇವು ಮನುಷ್ಯನ ಕಿಮ್ಮತ್ತು ಕೊಡಂಗಿಲ್ಲ, ಗುಣ ಕಿಮ್ಮತ್ತು ಕೊಡ್ತಾವೆ. ಯಾರ್ಯಾರೋ ಮಹಾತ್ಮರಾಗಿ ಹೋಗ್ಯಾರ, ಬಿಟ್ಟು ಹೋಗೋರು ಬೆನ್ನು ಹತ್ತಿಲ್ಲ. ಸಿದ್ಧಾರ್ಥ ಇದ್ದು ಬಿಟ್ಟು ಹೋದ್ರು 11 ದೇಶದ ರಾಜರ ಬೆನ್ನು ಹತ್ತಿದ್ರು. ಅಕ್ಕಲಕೋಟೆ ಅಂತ ರಾಣಿಯವರು ದಿನಂಪ್ರತಿ ಕಸ ಹೊಡಿತಿದ್ರು. ಸಿದ್ಧಾರ್ಥ ಮಠದಾಗ ರಾಣಿ ಸಾಹೇಬರು ಕಸ ಹೊಡಿತಿದ್ರು. ರಾಣಿ ಕಸ ಹೊಡೆಯುವಾಗ, ಅಕ್ಕಲಕೋಟೆ ರಾಣಿ ಕಸ ಹೊಡೆಯುವಾಗ ಹೆಣ್ಮಗಳು ಓಡಿ ಬಂದಾಕಿ ನೌಕರ, ಅಮ್ಮ ಅಮ್ಮ ತುಮಿ ನೌಕೋ ಬರೋ, ನೀ ಕರ್ತೇವೆ, ನೀ ಝಾಡು ಮಾಡ್ತೇವೆ, ತುಮಿ ನೌಕೋ, ಅಮ್ಮ ನೀ ಬೇಡ ನಾ ಹೊಡಿತೀನಿ ಅಂತ ಆಕೆ ಕೈಯಾಗ ಸೇವೆ ಮಾಡಕ್ಕೆ ಬಂದ್ರೆ ಆಕೆ ಅಂದ್ಲು, ಸೀರೆ ಹೊಲಸಾಕವ್ರಿಯವ, ನೀವು ಬೇಡ ನಾ ಮಾಡ್ತೀನಿ ಅಂತಂದ್ರೆ, ಹುಚ್ಚಿ ಎಷ್ಟು ಜನ ಎಷ್ಟು ಸೀರೆ ಉಟ್ಟು ಹಳದಿನೋ ಅಪ್ಪನ ಸೇವಾ ಸಿಗ್ತದೆ ನಾ ಹುಚ್ಚಿ, ಸರಿ ನಾ ಹೊಡಿತೀನಿ ಕಸ ಅಂತ ಮುಸುರಿ ಬಳಿತಿದ್ರು, ಕಸ ತೊಳಿತವ್ರು ರಾಣಿಯರು. ರಾಜಕುಮಾರಿಗಳು ತೊಳಿತಿದ್ರಿ. ಆ ಭಾಗ್ಯ ಎಲ್ಲಿ ಬರ್ತದ್ರಿ? ಅಂತ ಭಾಗ್ಯ. ಎಷ್ಟು ಜನದ ಸೀರೆ ಹುಟ್ಟಿದೇವು, ಎಷ್ಟು ಜನದ ಪ್ಯಾಂಟ್ ಹುಟ್ಟಿದೆವು, ಎಷ್ಟು ಜನದ ಬಂಗಾರ ತೊಟ್ಟಿದೆವು, ಎಷ್ಟು ಜನದ ಏನೇನೋ ಹುಟ್ಟಿದೆವು ಖರೆ. ಪರಂತು ಗುರುಭಕ್ತಿ, ಗುರು ಸೇವೆ, ಪರಮಾತ್ಮನ ಚಿಂತನೆ ಇದು ಸಿಗುವುದಿಲ್ಲಪ್ಪ. ಅನಂತ ಜನ್ಮ ಪುಣ್ಯ ಇದ್ದರೂ ಸಿಗ್ತವೆ. ಬಹುಶಃ ನಿಮಗೆ ಅನಿಸ್ತಿರ್ಬೇಕು, ನೀವೆಲ್ಲ ಸಾಮಾನ್ಯ ಪುಣ್ಯವಂತರಲ್ಲ, ಶ್ರೀಮಂತರು ಇರೋಕ್ಕಿಲ್ಲ, ಪುಣ್ಯವಂತರಿದ್ದೀರಿ ಅಂತ ಇಲ್ಲಿ ಬಂದಿರಿ. ಪಾಪಿ ಮನುಷ್ಯನಿಗೆ ಈ ಕಡೆ ಬರಕ್ಕೆ ಸಾಧ್ಯ ಇಲ್ಲ. ಪಾಪ ದೇವೇ ಥಾಪ್ ಹಿಂದೆ ಹೇಳ್ಯಾರ, ಪಾಪ ಬರ್ಗುಡಂಗಿಲ್ಲ. ನೀವು ಬರ್ಬೇಕಂತ ಹೊಂಟ್ರು ಯಾವ ಗಂಟೆ ಬರ್ತಾನೆ, ಕಾಕ ಎಲ್ಲಿ ನಡೆದೀವಿ ಪರವಚನ, ಬಾ ಚಾ ಕುಡಿನ, ಬಾ ಕರ್ಕೊಂಡು ನಿಂಗೆ ಚಾ ಕುಡಿಸಿ ಪಾರ್ವತಿ ಪತಿ ಹರ ಹರನಕ್ಕೆ ಬರ್ತಾನ. ಮುಗಿದಿರ್ತ ಬರ್ತಾನ, ಕೇಳ್ಬಿಡಂಗಿಲ್ಲ. ಅದು ಪಾಪ ರೀ. ಯಾರಿಗೆ ನಿಮ್ಗೆ ಗಂಟೆ ಬೋಳಿಸ್ತದೆ? ನೀವು ಮನೆಗೆ ಬಾಗಿಲು ಹಚ್ಚಿ ಹೋಗ್ಬೇಕ, ಬಾಗಿಲು ಕಿರಿ ಹಾಕತಿ, ಮುದ್ದಾಮ್ ಬರ್ತಾವ ಬೀಗರು ಬರ್ತಾರೆ. ನಡಿಯ ಪ್ರವಚನಕ್ಕೆ ಅನ್ನಕ್ಕೆ ಬರಂಗಿಲ್ಲ, ಮನಸ್ಸಿಲ್ಲ. ನಮಗೂ ಅವು ಕೇಳಂಗಿಲ್ಲ, ಅವು ಊರಾಗಿಲ್ಲ ಪಾಪಿ, ನಮಗೂ ಪಾಪದ ಹಾಕ್ತಾವ. ನಾವು ಅದೇ ಮನ್ಯಾಗ ಕುಂಡ್ರಬೇಕು. ಏನ್ ಮಾಡ್ಬೇಕು? ಬಂದಾರ ಹೊಸದಾಗಿ ಬೀಗ್ರಿ, ಅವ್ರ ಮನೆಗೆ ಬಂದಾರ ಹೆಂಗ ಅನ್ಬೇಕ್ರಿ? ಕುಂಡ್ರಿ ಇಬ್ರು ಅಲ್ಲೇ ಮನ್ಯಾಗ ಕುಂಡ್ರೆ ಕುಣ್ಯಾಗಾರಿ ಕುಂಡ್ರು ಬರ್ಗುಡಂಗಿಲ್ರಿ. ಪಾಪ ಬರ್ಗುಡಂಗಿಲ್ಲ. ಇದೆಲ್ಲ ಪುಣ್ಯವಂತರ ಕೆಲಸ, ಹಂಗೆ ಕೆಲಸ ಅಲ್ಲ ಅದು. ಪುಣ್ಯವಂತರ ಕೆಲಸ, ಪಾಪಿ ಕೆಲಸ ಇದು ಅಲ್ಲ. ಅನೇಕ ಜನ್ಮ ಭಜನಾತ್ ಸ್ವವಿಚಾರಂ ಚಿಕೀರ್ಷತಿ. ಶಾಸ್ತ್ರ ಹೇಳ್ತ ಅನಂತ ಜನ್ಮ ಪುಣ್ಯ ಇದ್ರೆ ಮಹಾತ್ಮರು, ಸಂತರು, ಸತ್ಪುರುಷರು 2 ಮಾತು ಕಿವ್ಯಾಗ ಬೀಳ್ತಾವ. ಪಾಪಿ ಕಿವ್ಯಾಗ ಇಂಥ ಮಾತು ಬೀಳಂಗಿಲ್ರಿ. ಪಾಪ ಬೀಳಂಗಿಲ್ಲ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಇದನ್ನ ಭಾಗ್ಯ ಅದ. ಈ ದಾರಿಗೆ ಬಂದಿರಿ, ಹೋಗ್ಬೇಕಂತೀರಿ, ಎದಕ್ಕರೆ ಬರ್ರಿ, ಹೆಂಗರೆ ಬರ್ರಿ, ಹೌದಲ್ರಿ? ಹೆಂಗರೆ ಬರ್ರಿ, ಬಂದವರಿಗೆ ಸಿಗ್ತದೆ. ಆ ಗದ್ದ, ಆ ಸರ್ಕಾರಿ ಗದ್ದ ಆದಕ್ಕೆ ನಾವು ಸುಮ್ಮ ಅಂಗಡಿಗೆ ಹೋಗಿರ್ತೀವಿ, ನಮ್ಗೆ ಹುಡ್ಕೊಂಡು ಹೋಗ್ತಾವೆ. ನೀವು ಇಲ್ಲಿ ಬಂದಿರಂತ. ನಾವೇನು ಇಲ್ರಿ ಸಾಹೇಬ್ರ, ನಾವು ಸ್ಟ್ರೈಕ್ದಾಗ ಬಂದಿಲ್ರಿ, ನೀ ಇದ್ದಿಯಲ್ಲ ನಡಿ ಅಂತ ನಾವು ನೋಡ್ರಿ. ನಾವೇನು ಸ್ಟ್ರೈಕ್ ಹೋಗಿಲ್ಲ, ಕೇಳಿ ನಾವು ಹೋಗಿದ್ದೇವೆ ಒಂದು ಕೆಲಸಕ್ಕೆ, ನಡಿ ಹೆಂಗೆ ಹಿಡ್ಕೊಂಡು ಹೋಗ್ತಾರೆ. ಹಂಗ ನೀವು ಮನಸ್ಸಿದ್ದರೆ ಬರ್ರಿ, ಮನಸ್ಸಿದ್ದರೆ ಬರ್ರಿ, ನಿಮ್ಗೆ ಎಲ್ಲರಿಗೂ ಸಿದ್ಧಾರ್ಥ ಕರ್ಕೊಂಡು ಒಯ್ತಾನೆ. ಹೆಂಗಾರೆ ಬರ್ರಿ, ಬಂದವರಿಗೆ ಒಯ್ತಾನೆ ಸಿದ್ಧಾರ್ಥ, ಯಾರಿಗೂ ಬಿಡಂಗಿಲ್ಲ. ನಿಮ್ಗೆ ಎಲ್ಲರೂ ಧನ್ಯ ಮಾಡ್ತಾನೆ. ಪರಂತು ಇಷ್ಟೇ ಬರ್ಬೇಕು. ಬಂದ್ರಿ ಅಂದ್ರೆ ಎಂದಿಲ್ಲ ನಾಳೆ ಮನಸ್ಸು ಬರ್ತದ. ಊರಿಗೆ ಬಂದಕ್ಕೆ ನೀರಿಗೆ ಹೆಂಗೆ ಬರಂಗಿಲ್ಲ ಅಂತಾರಲ್ಲ, ಈಗೆಲ್ಲ ನೀರಿಗೆ ಹೋಗಂಗಿಲ್ಲ ಯಾರು, ಯಾಕೆ ಮನೆಯಾಗ ನಾಳ ಬಂದ. ಹಿಂದಕ್ಕೆ ಅಂತೀರಿ ಊರಿಗೆ ಬಂದಕ್ಕೆ ನೀರಿಗೆ ಹೆಂಗೆ ಬರಂಗಿಲ್ಲ ಅಂತ. ಹಂಗ ಎದಕರಿ ಬಂದಿರಲ್ಲ, ಕಟ್ ಕಡೆ ಪರಮಾತ್ಮ ಕಡೆ ಬರ್ತೀರಿ. ಎಂದಿಲ್ಲ ನಾಳೆ ಭಕ್ತಿ ನಿಮ್ಮಲ್ಲಿ ಹುಡ್ತದೆ, ಪ್ರೀತಿ ಹುಡ್ತದೆ. ನೀವು ಕೂಡ ಈ ದಾರಿಗೆ ಬರ್ತೀರಿ. ಪರಮಾತ್ಮನ ಕೃಪಾ, ಗುರುವಿನ ಕೃಪಾ ನಿಮ್ಮ ಯಾರು ಹಾಕದ, ಇದು ನಿಶ್ಚಿತ ಅದ. ಬರೋವ್ರಿಗೆ ಎಂದು ಸಿದ್ಧಾರ್ಥ ಕೈ ಬಿಡಂಗಿಲ್ಲ. ಸಿದ್ಧಾರ್ಥ ಬಹಳ ದೊಡ್ಡ ಮನುಷ್ಯ ಅದ, ನಿಮ್ಗೆ ಗೊತ್ತಿರ್ಬೇಕು. ಅವರಿಗೆ 90 ಮ್ಯಾಲ 100ಕ್ಕೆ ಸಮೀಪ ಇದ್ರವರು ಬಹಳ ಮುಪ್ಪಾದ್ಕೊಳ್ಳಿ ಚಿಡಿ ಇಳ್ಯಾಕ. ಈಗ ನನಗೂ ಹಿಡಿತಾರೆ ನೋಡ್ರಿ, ಇಲ್ಲ ಹಿಡಿತಾರೆ, ಇನ್ನೂ ಏರ್ತೀನಿ ಕರೆ ಹಿಡಿತಾರೆ ಬಿದ್ದಿಗೆದ್ದನ ಸ್ವಾಮಿ ಅಂತ.
ಏನಪ್ಪ ಅಂತ ಕೇಳಿದ್ರೆ ಸಿದ್ಧಾರ್ಥ ಮುಪ್ಪಿನ ವಯಸ್ಸಾದ ಕಾಲಕ್ಕೆ ಸಿದ್ಧಾರ್ಥ ಕೈ ಹಿಡಿತೀರಂತ. ಕೈ ಹಿಡಿತಾರ ರಟ್ಟಿ ಏರಕ್ಕ. ಸಿದ್ಧಾರ್ಥ ಅಂತೀರಂತ, ಸರಿ ನೀ ಹಿಡಿಬೇಡ, ನಾ ಹಿಡಿತೀನಿ. 90 ವರ್ಷದ ಸಿದ್ಧಾರೂಢರು ಅವ್ರಿಗೆ ಕೈ ಹಿಡಿದು, ಸರಿ ನೀ ಹಿಡಿಬೇಡ, ನಾ ಹಿಡಿತೀನಿ ಅಂತೀರಂತ. ಅವಾಗ ಮಂದಿ ಕೇಳಿದ್ರು, ಯಪ್ಪ ನೀ ಹಿಡಿಯೋ ನಾ ಹಿಡಿದ್ರೆ ಏನಂತಾರದ? ನೀ ನೀವು ಸಂಸಾರಿಕರು ಯಾವಾಗ ಹಿಡಿತೀರಿ ಯಾವಾಗ ಬಿಡ್ತೀರಿ ಅನ್ನೋದು ಭರವಸೆ ಇಲ್ಲ. ಈಗ ಏನ್ರಿ ಒಂದು ಫೋನ್ ಬಂದ್ರೆ ಎದ್ದು ಹೋಗ್ತೀರಿಲ್ಲ? ಸ್ವಾಮಿನೂ ಇಲ್ಲ, ಪ್ರವಚನೂ ಇಲ್ಲ, ಹುಗ್ಗಿನೂ ಇಲ್ಲ. ನಡೆದ್ರೆ ಅವ್ರು ಫೋನ್ ಬಂದವ್ರಿ, ಫೋನ್ ಬಂದ ಅರ್ಜೆಂಟ್ ಅಂತ ಹೋಗ್ತೀರಿ ಅಂತ. ನಿಮ್ ಭರವಸೆ ಇಲ್ಲ. ಅಪ್ಪ ಅವ್ರಪ್ಪ ನಾವು ಹಿಡಿತೇವೆ, ನಿಮ್ ಭರವಸೆ ಇಲ್ಲ, ಯಾವಾಗ ಹಿಡಿತೀರಿ ಯಾವಾಗ ಭರವಸೆ ಬರ. ನಾ ನಿನ್ನ ಕೈ ಹಿಡಿದ ನೀನ್ ಕಡಿ ಮುಡ್ಸೋದಾಗ ನಾ ಬಿಡಂಗಿಲ್ಲ ಅಂತೀರಂತ ಸಿದ್ಧಾರ್ಥ. ನಿನಗೆ ಮೋಕ್ಷ ಕೊಡ್ತಕ್ಕ ನನ್ನ ಕೃಪಾ ಬಿಡಂಗಿಲ್ಲ ಅಂತ ಸಿದ್ಧಾರ್ಥ ಅಂತೀರಂತ. ಅದಕ್ಕೆ ಪುಣ್ಯಾತ್ಮರೇ, ಮಹಾತ್ಮರ ದಯ, ಮಹಾತ್ಮರ ಕೃಪಾ ಬಹಳ ದೊಡ್ಡದದ್ರಿ. ಅದ್ರ ಕಿಮ್ಮತ್ ಏನಪ್ಪಾ ಅಂದ್ರೆ ಪಶು ಪರಮಾತ್ಮ ಹಾಕದ್ರಿ. ಪಶು ಪರಮಾತ್ಮ ಹಾಕದ ನರ ನಾರಾಯಣ ಆಗ್ತಾನೆ, ಧನ್ಯ ಆಗ್ತಾರೆ. ಅದಕ್ಕೆ ತಾವು ಭಕ್ತಿ ಎಲ್ಲರೂ ಮಾಡಬೇಕು. ನಂಬಿರಿ, ಪಿಡಿದ ನೇಮವನ್ನು ಎಡಬಿಡದೆ ಅತಿ ಛಲವನ್ನು ಬೇಡುವೆನ್ನ ಭಾವ. ಎಲ್ಲರೇ ನಂಬರಿ, ಯಾವ ಸ್ವಾಮಿಗಾರ ನಂಬರಿ, ಯಾವ ದೇವರಿಗೆ ನಂಬರಿ, ಏನು ನಂಬರಿ. ನಂಬಿ ಕೆಟ್ಟವರುಂಟೆ ಜಗದಿ, ನಂಬದವರು ಎಂದು ಕೆಡಂಗಿಲ್ಲ. ಅಂಥ ಭಕ್ತಿ ಸಿದ್ಧಾರೂಢರು, ಸಿದ್ದರಾಮೇಶ್ವರರು ನಿಮ್ಮೆಲ್ಲರಿಗೆ ದಯಪಾಲಿಸಲಿ ಅಂತ ಹೇಳ್ತಾ ನಮಸ್ಕಾರ. ಅತ್ಯಂತ ಸುದೀರ್ಘವಾಗಿ ನಮ್ಮೆಲ್ಲರನ್ನ ಕುರಿತು ಆಶೀರ್ವಚನ ನೀಡಿದ ಪೂಜಾ ಅಪ್ಪಾಜಿಯವರಿಗೆ ಅನಂತ ದೀರ್ಘದಂಡ.